ವಿಶೇಷವಾಗಿ ಆತನ ಸ್ತುತಿ ಮಾಡ್ತಕ್ಕಂಥ ಒಂದು ಕೃಪೆಗೆ ದೇವರು ನಮ್ಮ ನಡೆಸಿದ್ದಕ್ಕಾಗಿ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸೋಣ. ಮತ್ತು ಈ ಒಂದು ಸಂದರ್ಭದಲ್ಲಿ ದೇವರ ವಾಕ್ಯವನ್ನು ನಾವು ಕೇಳೋಣ. ಸೊ ದೇವರು ಈ ಒಂದು ನೂತನವಾದ ದಿನದಲ್ಲಿ, ನೂತನವಾದ ತಿಂಗಳಿನಲ್ಲಿ ನಮ್ಮನ್ನ ಆತನು ಕರೆತಂದಿದ್ದಾನೆ. ಇದನ್ನ ನಿಜವಾಗ್ಲೂ ದೇವರು ನಮ್ಮನ್ನ ತನ್ನ ವಾಕ್ಯದ ಮೂಲಕ ಆತನ ಆಶೀರ್ವಾದ ಮಾಡಲಿ. ನನ್ನ ಪ್ರಿಯರೇ, ವಾಕ್ಯದ ಆಶೀರ್ವಾದಗಳು ಅವು ಹೇರಳವಾಗಿ ನಮ್ಮ ಜೀವಿತವನ್ನ ಅವು ಪ್ರವೇಶ ಮಾಡ್ತಕ್ಕಂಥವುಗಳು. ಮತ್ತು ಅನೇಕ ದಿನದಲ್ಲಿ ದೇವರು ತನ್ನ ವಾಕ್ಯಗಳ ಮೂಲಕ ಆತನು ನಮ್ಮನ್ನು ಆಶೀರ್ವಾದ ಮಾಡಿ ತನ್ನ ಮಹಿಮೆಯನ್ನು, ತನ್ನ ಶಕ್ತಿಯನ್ನು ಆತನು ತೋರ್ಪಡಿಸ್ತಕ್ಕಂಥ ದೇವರಾಗಿದ್ದಾನೆ. ನಾನು ಯಾಕೆ ದೇವರ ವಾಕ್ಯವನ್ನು ನಾವು ಕೇಳಬೇಕು, ದೇವರ ವಾಕ್ಯಕ್ಕೆ ನಾವು ತಲೆಬಾಗಬೇಕು ಮತ್ತು ದೇವರ ವಾಕ್ಯದಲ್ಲಿ ಇರ್ತಕ್ಕಂಥ ಸತ್ಯವನ್ನ ನಾವು ಗ್ರಹಿಸಿಕೊಳ್ಬೇಕು ಎಂಬುದಾಗಿ ನಾನು ಹೇಳ್ತೀನಿ ಅಂತ ಹೇಳಿದ್ರೆ, ಒಂದು ಕಳೆದ ದಿನಗಳಲ್ಲಿ ಅದ್ಭುತಗಳನ್ನು ಮಾಡ್ತಕ್ಕಂಥ ದೇವರು ಎಂಬುದಾಗಿ ಹೇಳಿ ನಾನು ಪ್ರಸಂಗಗಳನ್ನು ಮಾಡ್ತಾ ಇದ್ದೆ. ಒಬ್ಬ ಸಹೋದರಿ ಮೊನ್ನೆ ಫೋನ್ ಮಾಡಿ ಅವ್ರು ಹೇಳಿದ್ರು, ಈ ಫೇಸ್ಬುಕ್ ಮೂಲಕ ಅವರು ದೇವರ ವಾಕ್ಯಗಳನ್ನು ಕೇಳ್ತಾ ಇದ್ದಾರೆ, ಕುಟುಂಬವಾಗಿ ಅವರು ದೇವರ ವಾಕ್ಯವನ್ನು ಕೇಳ್ತಾ ಇದ್ದಾರೆ. ಸೊ ಅವ್ರು ಹೇಳಿರ್ತಕ್ಕಂಥ ಒಂದು ಮಾತೇನು ಹೇಳಿದ್ರೆ, ಈ ಅದ್ಭುತಗಳನ್ನ ಮಾಡತಕ್ಕಂಥ ದೇವರು ಅಂತಕ್ಕಂಥ ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ಅವರು ದೇವರ ವಾಕ್ಯವನ್ನ ಕೇಳಿದಾಗ, ದೇವರ ಮಾತುಗಳನ್ನು ನಾವು ಕೇಳ್ತಾ ಇರುವಾಗ ಅವ್ರು ಅಂದ್ಕೊಂಡಿರಂತೆ ಏನೋ ನಮ್ಮ ಜೀವಿತದಲ್ಲಿ ದೇವರು ಅದ್ಭುತ ಮಾಡ್ತಾನೆ ಮತ್ತು ನಮ್ಮನ್ನ ಈ ಒಂದು ದಿನಗಳಲ್ಲಿ ಆಶೀರ್ವಾದ ಮಾಡ್ತಾನೆ ಎಂಬುದಾಗಿ ಹೇಳಿ ಅವರು ತಮ್ಮ ಹೃದಯದಲ್ಲಿ ಅಂದುಕೊಂಡು ಆ ವಿಷಯಗಳಲ್ಲಿ ಪ್ರಾರ್ಥನೆ ಮಾಡ್ತಿರಂತೆ. ಸೊ ದೇವರು ಒಂದು ದೊಡ್ಡ ಅದ್ಭುತವನ್ನು ಅವ್ರ ಜೀವಿತದಲ್ಲಿ ಮಾಡಿ ಮೊನ್ನೆ 11.5 ಲಕ್ಷದ ಒಂದು ಮನೆಯನ್ನ ಕೊಂಡುಕೊಳ್ಳುವಂತೆ ದೇವರು ಅದ್ಭುತ ಮಾಡಿ ಅವರನ್ನು ನಡೆಸಿದ್ದಾರೆ. Hallelujah. So God works in His word. ದೇವರು ತನ್ನ ವಾಕ್ಯಗಳ ಮೂಲಕ ಆತನು ತನ್ನ ಮಕ್ಕಳನ್ನು ಆಶೀರ್ವಾದ ಮಾಡುತ್ತಾನೆ. ವಾಕ್ಯವನ್ನು ಹಿಡಿದುಕೊಳ್ಳುವವರು ಆಶೀರ್ವದಿಸಲ್ಪಡುತ್ತಾರೆ. Blessings are not in Hanok's name. Blessings are not in some other names. Blessings are in God's name and in His words. ದೇವರ ಹೆಸರಿನಲ್ಲಿ, ಆತನ ಮಾತುಗಳಲ್ಲಿ ದೇವರ ಆಶೀರ್ವಾದಗಳಿದೆ ಅನ್ನುವಂಥ ಸತ್ಯವನ್ನ ನಾನು ಸಾರ್ತಾ ಇದ್ದೇನೆ. ಮತ್ತು ಅನೇಕ ಜನರು ಈ ದೇವರ ವಾಕ್ಯಗಳನ್ನು ಕೇಳ್ತಾ ಅನೇಕರು ನಮ್ಗೆ ಹೇಳ್ತಾ ಇದ್ದಾರೆ, ನಾವು ನಿಜವಾಗಲೂ ಆದರಣೆಯನ್ನು, ಆಶೀರ್ವಾದಗಳನ್ನು ದೇವರ ವಾಕ್ಯದ ಮೂಲಕ ನಾವು ಪಡೆದುಕೊಳ್ತಾ ಇದ್ದೇವೆ ಎಂಬುದಾಗಿ ನಾನು ಅಂದುಕೊಳ್ಳುತ್ತೇನೆ. The Lord will bless from today on till Saturday. ಈ ಒಂದು ದಿನ ಮೊದಲುಗೊಂಡು ಬರುವ ಶನಿವಾರದವರೆಗೂ ಈ ದೇವರ ವಾಕ್ಯವನ್ನ ಒಂದು ಶೀರ್ಷಿಕೆಯಲ್ಲಿ ನಾವು ಕೇಳುವಾಗ ಆ ಒಂದು ಶೀರ್ಷಿಕೆಯ ಮೂಲಕ ದೇವರು ಆಶೀರ್ವಾದ ಮಾಡುತ್ತಾನೆ, ನಡೆಸ್ತಾನೆ ಅನ್ನುವಂಥ ಸತ್ಯ ಒಂದು ಸಂಗತಿ ನನಗೆ ಗೊತ್ತಿರ್ತಕ್ಕಂಥದ್ದು. ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ, ಬಲಪಡಿಸ್ತಾನೆ. ನನ್ನ ಆತ್ಮೀಯರೇ, ಈ ಒಂದು ದಿನದಲ್ಲಿ ದುಃಖದ ದಿನಗಳು ಕೊನೆಗಾಣುವವು ಎಂಬುದಾಗಿ, ನಿನ್ನ ದುಃಖದ ದಿನಗಳನ್ನ ದೇವರು ಕೊನೆಗಾಣಿಸುತ್ತಾನೆ, ಅವುಗಳಿಗೆ ಒಂದು ಅಂತ್ಯ ಇದೆ, ಅವುಗಳನ್ನ ಮುಕ್ತಾಯ ಮಾಡುತ್ತಾನೆ ಅನ್ನುವಂತ ಒಂದು ಸಂಗತಿಯನ್ನ ಸಾರುವುದಕ್ಕೋಸ್ಕರ ನಿನ್ನ ಮುಂದಗಡೆ ನಾನು ನಿಂತುಕೊಂಡಿದ್ದೇನೆ. ದೇವರು ತನ್ನ ಮಾತುಗಳ ಮೂಲಕ ನಮ್ಮನ್ನು ಆಶೀರ್ವಾದ ಮಾಡಲಿ, ಆತನು ಬಲಪಡಿಸಲಿ. ಕರ್ತನ ಸನ್ನಿಧಾನದಲ್ಲಿ ನಾವೆಲ್ಲ ತಲೆಗಳನ್ನು ಭಾಗಿಸೋಣ, ನಾವು ಪ್ರಾರ್ಥನೆ ಮಾಡೋಣ. ನಿತ್ಯ ಸ್ತುತಿ ಸ್ತೋತ್ರಗಳ ಮಧ್ಯದಲ್ಲಿ ವಾಸವಾಗಿರ್ತಕ್ಕಂಥ ಪರಲೋಕದ ತಂದೆ ಆ ದೇವರೇ, ನಿನ್ನ ಮಕ್ಕಳಾಗಿರುವಂತ ನಾವೆಲ್ಲರನ್ನು ಆಶೀರ್ವಾದ ಮಾಡಿ ಕೃಪೆ ತುಂಬಿಸಿ ಸ್ವಾಮಿ. ನಿನ್ನ ಸನ್ನಿಧಾನದಲ್ಲಿ ಇದನ್ನ ನಾವು ಕಾಣಿಸ್ಕೊಳ್ಳಿಕ್ಕಾಗುತ್ತೆ ಕೃಪೆ ಮಾಡಿದೆ, ಅದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಅದ್ಭುತವಾದ ಆಶೀರ್ವಾದ, ಮಹಿಮೆ, ಮಹತ್ಕಾರ್ಯಗಳಿಗೋಸ್ಕರ ನಿನ್ನನ್ನು ಕೊಂಡಾಡುತ್ತೇವೆ. ಈ ದಿನ ನಿನ್ನ ವಾಕ್ಯದ ಮೂಲಕ ನಮ್ಮ ಜೊತೆ ನೀನು ಮಾತಾಡಿ ಎಂದು ನಾವು ಬೇಡಿಕೊಳ್ಳುತ್ತೇವೆ ಸ್ವಾಮಿ. ನಿನ್ನ ವಾಕ್ಯದ ಆಶೀರ್ವಾದವನ್ನು, ಬಲವನ್ನು ನಮಗೆ ಅನುಗ್ರಹಿಸು ಕರ್ತನೆ. ನಿನ್ನ ವಾಕ್ಯದ ಶಕ್ತಿಯನ್ನು ನಮಗೆ ಅನುಗ್ರಹ ಮಾಡಿ ಎಂದು ನಾವು ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಮತ್ತು ಕರ್ತನೆ ಸಂದರ್ಭದಲ್ಲಿ ಸ್ವಾಮಿ, ವಾಕ್ಯವನ್ನು ಕೇಳ್ತಕ್ಕಂಥ ಎಲ್ಲ ಪ್ರಿಯರನ್ನ ಕರ್ತನೆ ಆಶೀರ್ವಾದ ಮಾಡು. ಈ ಒಂದು ದಿನದಲ್ಲಿ ಕರ್ತನೆ, ಈ ಒಂದು ನೂತನ ತಿಂಗಳಿನಲ್ಲಿ, ನೂತನ ದಿನದಲ್ಲಿ ನಿನ್ನ ವಾಕ್ಯದ ಆಶೀರ್ವಾದ ಒಬ್ಬೊಬ್ಬರ ಮೇಲೆ ಇಳಿದು ಬರಲಿ ಎಂದು ಬೇಡಿಕೊಳ್ಳುತ್ತೇನೆ ಕರ್ತನೆ. ಈ ಒಂದು ಕರ್ತನೆ ಶೀರ್ಷಿಕೆಯಲ್ಲಿ ನಾವು ನಿನ್ನ ವಾಕ್ಯವನ್ನು ಧ್ಯಾನಿಸುವಾಗ ಕರ್ತನೆ, ಅವುಗಳನ್ನು ನಾವು ಆಲಿಸುವಾಗ ಆಶೀರ್ವದಿಸಬೇಕೆಂದು ಬೇಡಿಕೊಳ್ಳುತ್ತೇವೆ ಸ್ವಾಮಿ. ನಿಜವಾಗಲೂ ವಾಕ್ಯದ ಆಶೀರ್ವಾದಗಳನ್ನು ಅನುಭವಿಸಿ ನಿನ್ನನ್ನು ಘನಪಡಿಸುವಂತೆ ನಮಗೆ ಸಹಾಯ ಮಾಡುವುದನ್ನು ಬೇಡಿಕೊಳ್ಳುತ್ತೇವೆ. ಮಾತನಾಡುವಂತೆ ನನ್ನನ್ನು ಕೂಡ ನಿನ್ನ ರೆಕ್ಕೆಗಳಲ್ಲಿ ಬಚ್ಚಿಟ್ಕೊಂಡು ನನ್ನ ಮೂಲಕ ನೀನೇ ಮಾತಾಡು ಎಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ. ಹಲ್ಲೆಲೂಯಾ. ಈ ಸಂದರ್ಭದಲ್ಲಿ ಕರ್ತನ ಸನ್ನಿಧಾನದಲ್ಲಿ ನಾವು ದೇವರ ವಾಕ್ಯವನ್ನು ನಾವು ಕೇಳೋಣ. ಯೆಶಾಯ ಪ್ರವಾದನೆ ಗ್ರಂಥ 60ನೇ ಅಧ್ಯಾಯ ವಚನ 20. ಸೊ ದಯಮಾಡಿ ಯಾರಾದ್ರೂ ಓದ್ಬೇಕೆಂದು ಕೇಳಿಕೊಳ್ಳುತ್ತೇನೆ. 60ನೇ ಅಧ್ಯಾಯ ವಚನ 20. ನಿನ್ನ ಸೂರ್ಯನು ಇನ್ನು ಮುಳುಗನು, ನಿನ್ನ ಸೂರ್ಯನು ಇನ್ನು ಮುಳುಗನು, ನಿನ್ನ ಚಂದ್ರನು ತೊಲಗನು, ನಿನ್ನ ಚಂದ್ರನು ತೊಲಗನು. ಯೆಹೋವನೇ ನಿನಗೆ ನಿತ್ಯ ಪ್ರಕಾಶವಾಗಿರುವನು, ಯೆಹೋವನೇ ನಿನಗೆ ನಿತ್ಯ ಪ್ರಕಾಶವಾಗಿರುವನು. ನೀನು ದುಃಖಿಸುವ ದಿನಗಳು ಕೊನೆಗಾಣುವವು, ನೀನು ದುಃಖಿಸುವ ದಿನಗಳು ಕೊನೆಗಾಣುವವು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನನ್ನ ಈ ಒಂದು ವಾಕ್ಯವನ್ನ, ಅಂದ್ರೆ ಈ ವಾಕ್ಯದ ಅಡಿಯಲ್ಲಿ ದೇವರ ವಾಕ್ಯದ ಸಂದೇಶವನ್ನ ನಾವು ಕೇಳುತ್ತಾ ನಾವು ಹೋಗೋಣ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ದೇವರು ಹೇಳ್ತಕ್ಕಂಥ ಮಾತನ್ನು ನಾವು ಗಮನಿಸುವಾಗ, ನೀನು ದುಃಖಿಸುವ ದಿನಗಳು
ಕೊನೆಗಾಣುವವು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥದ್ದನ್ನ ನಾವು ಕಾಣುತ್ತೇವೆ. ಹಾಗಾದ ಮೇಲೆ ನಾವು ದುಃಖಿಸ್ತಕ್ಕಂಥ ದಿನಗಳು ಯಾವಾಗ ಕೊನೆಗಾಣುತ್ತೇವೆ, ಯಾವ ಹಂತದಲ್ಲಿ ಕೊನೆಗಾಣುತ್ತೇವೆ, ಯಾವ ವಿಷಯಗಳಲ್ಲಿ, ಯಾವ ಸಂಗತಿಗಳಲ್ಲಿ ನಾವು ದುಃಖ ಪಡುತ್ತಾ ಇದ್ದೇವೆ, ನಾವು ದುಃಖ ಪಡುವಂತ ಸಂಗತಿಗಳೇನು, ಯಾವ ವಿಷಯ ನಮ್ಮನ್ನು ದುಃಖಪಡಿಸಿವೆ, ಇವೆಲ್ಲವುಗಳನ್ನು ನಾವು ಆಲೋಚನೆಗೆ ತೆಗೆದುಕೊಂಡು ಯಾವಾಗ ನಮ್ಮ ದುಃಖಕ್ಕೆ ಒಂದು ಕೊನೆ ಅನ್ನುವಂತ ಒಂದು ಸಂಗತಿಯನ್ನ ದೇವರ ವಾಕ್ಯಗಳ ಮೂಲಕ ನಾನು ನೀವುಗಳು ಗ್ರಹಿಕೆಗೆ ತಂದುಕೊಳ್ಳಬೇಕಾಗಿದೆ. ದೇವರ ವಾಕ್ಯವನ್ನು ಕೇಳ್ತಕ್ಕಂಥ ನನ್ನ ಪ್ರಿಯರೇ, ಅನೇಕರು ನಾವೆಲ್ಲರೂ ಎಂಬುದಾಗಿ ಹೇಳಿದ್ರೆ ತಪ್ಪಾಗಲಾರದು. ಒಂದಿಲ್ಲ ಒಂದು ರೀತಿಯಲ್ಲಿ ಅನೇಕ ವೇದನೆಗಳು ನಮ್ಮ ಒಳಗಡೆ ಇದೆ, ಅನೇಕ ನೋವುಗಳು ನಮ್ಮ ಒಳಗಡೆ ಇದೆ, ಹೇಳಿಕೊಳ್ಳಲಾರದಂತ ಕೆಲವು ಸಮಸ್ಯೆಗಳು ನಮ್ಮ ಹೃದಯವನ್ನು ದುಃಖಕ್ಕೆ ಒಳಪಡಿಸಿ ಅನೇಕ ರೀತಿಯಾದಂತಹ ವಿಷಯಗಳಲ್ಲಿ ನಾವು ಚಿಂತೆಗೆ ಒಳಗಾಗಿದ್ದೇವೆ, ನಾವು ನೋವನ್ನು ಅನುಭವಿಸ್ತಾ ಇದ್ದೇವೆ. ನನ್ನ ಆತ್ಮೀಯರೇ, ಯಾವ ವಿಷಯ ನಿನ್ನನ್ನು ಬಾಧೆ ಪಡಿಸ್ತಾ ಇದೆಯೋ ನನಗೆ ಗೊತ್ತಿಲ್ಲ, ಯಾವ ಸಂಗತಿಗಳು ನಿನ್ನ ಜೀವಿತದಲ್ಲಿ ನಿನಗೆ ಮನೋವೇದನೆಯನ್ನು ಉಂಟು ಮಾಡಿದೆಯೋ ಗೊತ್ತಿಲ್ಲ. ಆದ್ರೆ ಒಂದಿಲ್ಲ ಒಂದು ರೀತಿಯಲ್ಲಿ ದಿನನಿತ್ಯ ನೀನು ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆಯಾ, ದಿನನಿತ್ಯ ಕೆಲವು ಸಾರಿ ನಿನಗೆ ಕಣ್ಣೀರು ಬರ್ತಾ ಇಲ್ಲ, ಆದ್ರೆ ಹೃದಯದಲ್ಲಿ ಒಂದು ನೋವು ನಿನ್ನ ಒಳಗಡೆ ಇರುವಂತದ್ದನ್ನ ನಾನು ಕಾಣ್ತಾ ಇದ್ದೇನೆ. ದೇವರು ಆ ಒಂದು ವಿಷಯಕ್ಕೋಸ್ಕರ, ಆ ಒಂದು ಕಾರ್ಯಕ್ಕೋಸ್ಕರ, ಆ ಒಂದು ದುಃಖಕ್ಕೋಸ್ಕರ ಒಂದು ಅಂತ್ಯವನ್ನು ಹಾಡಬೇಕೆಂಬುದಾಗಿ ಆತನು ಬಯಸಿದ್ದಾನೆ. ನಿನ್ನ ಜೀವಿತವನ್ನ ಆತನು ಶುಚಿಗೊಳಿಸಿ ನಿನ್ನ ಜೀವಿತವನ್ನ ಆಶೀರ್ವದಿಸಬೇಕು ಎಂಬುದಾಗಿ ಆ ದೇವರು ನಿನಗೋಸ್ಕರ ಕಾದುಕೊಂಡಿದ್ದಾನೆ. ನಿನ್ನ ದುಃಖ ಏನೇ ಆಗಿರಲಿ, ಆ ದುಃಖಕ್ಕೆ ಒಂದು ಅಂತ್ಯ ಅನ್ನುವಂಥ ಸತ್ಯವನ್ನು ದೇವರ ವಾಕ್ಯದ ಮೂಲಕ ನೀವು ತಿಳ್ಕೊಳ್ಬೇಕಾಗಿದೆ. ಸೊ ಹೀಗಿದ್ದ ಮೇಲೆ ನನ್ನ ಆತ್ಮದ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥದ್ದು ನಾವು ಗಮನಿಸುವಾಗ ಈ ಯೆಶಾಯ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ, ಇಟ್ಸ್ ಎ ಬ್ಯೂಟಿಫುಲ್ ಚಾಪ್ಟರ್. ಇದು ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಅಧ್ಯಾಯ. ನೀವು 1ನೇ ವಾಕ್ಯದಿಂದ ನೀವು ಓದುತ್ತಾ ಹೋದ್ರೆ ದೇವರು ತನ್ನ ಮಕ್ಕಳನ್ನ ಯಾವ ರೀತಿಯಲ್ಲಿ ಆಶೀರ್ವಾದ ಮಾಡುತ್ತಾನೆ, ಹೇಗೆ ಆಶೀರ್ವಾದ ಮಾಡುತ್ತಾನೆ, ಯಾವ ರೀತಿಯಲ್ಲಿ ನಡೆಸ್ತಾನೆ, ಯಾವ ರೀತಿಯಲ್ಲಿ ಬಲಪಡಿಸ್ತಾನೆ ಅನ್ನುವಂತ ಒಂದು ಸಂಗತಿಯನ್ನ ಆ ಒಂದು ವಾಕ್ಯ ಭಾಗಗಳಲ್ಲಿ ನಾವು ಕಾಣುವಂತವರಾಗಿದ್ದೇವೆ. ಬಟ್ ಮೈ ಫೋಕಸ್ ಇಸ್ ದಿಸ್, ನನ್ನ ಒಂದು ವಾಕ್ಯದ ಒಂದು ಸಂದೇಶ ಈ ಒಂದು ಭಾಗದಿಂದ ಅದಿರ್ತಕ್ಕಂಥದ್ದು. ಅದು ಯಾವುದರಿಂದ ಕೇಳಿದ್ರೆ ನೀನು ದುಃಖಿಸುವ ದಿನಗಳು ಕೊನೆಗಾಣುವವು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯಾಕೆ ದೇವರು ಈ ಮಾತುಗಳನ್ನ ಅಲ್ಲಿರ್ತಕ್ಕಂಥ ಇಸ್ರಾಯೇಲ್ಗೆ ದೇವರು ಹೇಳ್ತಾ ಇದ್ದಾರೆ ಎಂಬುದಾಗಿ ಹೇಳಿದ್ರೆ, ನನ್ನ ಆತ್ಮೀಯರೇ, ಒಂದು ಸಂಗತಿಯನ್ನ ಈ ಸಂದರ್ಭದಲ್ಲಿ ನಾವು ಅರ್ಥೈಸಿಕೊಳ್ಬೇಕಾಗಿದೆ. ನಾನು ಕಳೆದ ದಿನಗಳಿಂದ ದೇವರ ವಾಕ್ಯವನ್ನು ನಾನು ಸಾಡ್ತಾ ಇದ್ದೇನೆ, ನಾನು ನಿಮಗೆ ಆ ವಾಕ್ಯಗಳನ್ನು ನಾನು ಬೋಧಿಸ್ತಾ ಇದ್ದೇನೆ. ಇಸ್ರಾಯೇಲ್ ಜನಾಂಗದವರು ದೇವರ ವಿರುದ್ಧವಾಗಿ ಪಾಪ ಮಾಡಿದಾಗ ದೇವರು ಅವರನ್ನು 70 ವರ್ಷ ಸೆರೆಯಾಳುಗಳಾಗಿ ಬ್ಯಾಬಿಲೋನ್ ದೇಶಕ್ಕೆ ತೆಗೆದುಕೊಂಡು ಹೋಗ್ತಾರೆ. 70 ವರ್ಷ ಅವರು ಆ ದೇಶದಲ್ಲಿ ಭಯಂಕರವಾಗಿರ್ತಕ್ಕಂಥ ನೋವುಗಳನ್ನು ಅವರು ಅನುಭವಿಸಬೇಕಾಗ್ತದೆ, ಭಯಂಕರವಾಗಿರ್ತಕ್ಕಂಥ ಸ್ಥಿತಿಗತಿಗಳನ್ನು ಅವರು ಹಾದು ಹೋಗ್ಬೇಕಾಗ್ತದೆ, ಭಯಂಕರವಾಗಿರ್ತಕ್ಕಂಥ ವಿಚಿತ್ರವಾಗಿರ್ತಕ್ಕಂಥ ಒಂದು ಸಂಗತಿಗಳು ಅವ್ರ ಜೀವಿತದಲ್ಲಿ ಬರುವಂತದ್ದನ್ನ ನಾವು ಕಾಣುತ್ತೇವೆ. ನನ್ನ ಆತ್ಮೀಯರೇ, ನಾವು ಆ ಒಂದು ವಿಷಯವನ್ನ ನಾವು ಇತಿಹಾಸದ ಮೂಲಕ ಮತ್ತು ದೇವರ ವಾಕ್ಯದ ಮೂಲಕ ಅದನ್ನ ನಾವು ಕಂಡುಕೊಳ್ತಕ್ಕಂಥವರಾಗಿದ್ದೇವೆ. ಸೊ ಅವರ ಒಂದು ಜೀವಿತ ಕಾಲದಲ್ಲಿ ಇರ್ತಕ್ಕಂಥ ಆ ಒಂದು ದುಃಖದ ದಿನಗಳು ಎಷ್ಟು ವರ್ಷ ಅಂತ ಹೇಳಿದ್ರೆ ಅದು 70 ವರ್ಷ ಅಂತಕ್ಕಂಥ ವಿಷಯ. ಫಾರ್ 70 years they were in Babylon. ಆ 70 ವರ್ಷ ತಮ್ಮ ದೇಶವನ್ನ ಅಥವಾ ತಾವು ಇರ್ತಕ್ಕಂಥ ದೇಶವನ್ನ ಬಿಟ್ಟು ಆ ದೇಶದಲ್ಲಿ ಅವರು ಸೆರೆಯಾಳುಗಳಾಗಿ ಆ ಒಂದು ದೇಶದಲ್ಲಿ ಅವರು ವಾಸ ಮಾಡಬೇಕಾಯಿತು. ಕಾರಣ ಇಷ್ಟೇ, ಅವರು ಮಾಡಿರ್ತಕ್ಕಂಥ ದೇವರ ಮಾತನ್ನು ಅವರು ಕೇಳಲಾರದೆ, ದೇವರ ಮಾತಿಗೆ ಕಿವಿ ಕೊಡಲಾರದೆ, ದೇವರ ಮಾತಿಗೆ ವಿರುದ್ಧವಾಗಿ ನಿಂತುಕೊಂಡುದರಿಂದ ದೇವರು ಅಂತ ಒಂದು ಶಿಕ್ಷೆಯನ್ನ ಅವರ ಮೇಲೆ ತೆಗೆದುಕೊಂಡು ಬರುತ್ತಾನೆ. ಅನೇಕ ಸಂದರ್ಭಗಳಲ್ಲಿ ನಮ್ಮ ಜೀವಿತದಲ್ಲಿರ್ತಕ್ಕಂಥ ದುಃಖಗಳು ಯಾವ ಕಾರಣಕ್ಕೋಸ್ಕರ ಎಂಬುದಾಗಿ ಹೇಳಿದ್ರೆ ಒಂದು ಸಾರಿ ನೀನು ಆಲೋಚನೆ ಮಾಡಿದ್ರೆ ನಿನಗೆ ಗೊತ್ತಾಗ್ತದೆ ಯಾವ ವಿಷಯಕ್ಕೋಸ್ಕರ ನೀನು ದುಃಖದಲ್ಲಿದೆ ಎಂಬುದಾಗಿ, ಯಾವ ಸಂಗತಿಗಳು ನಿನ್ನ ಜೀವಿತವನ್ನ ಬಾಧಿಸ್ತಾ ಇವೆ ಅನ್ನುವಂಥ ಸಂಗತಿ ನಿನಗೆ ಗೊತ್ತು ಮಾಡಲ್ಪಡ್ತದೆ. ಆದ್ರೆ ಒಂದಂತೂ ಸತ್ಯ, ದೇವರು ಕ್ಷಮಿಸುವಾತನು, ದೇವರು ಮನ್ನಿಸುವಾತನು, ದೇವರು ಕನಿಕರಿಸುವಾತನು, ದೇವರು ಪ್ರೀತಿಸುವಾತನು, ಆತನು ಸರ್ವಶಕ್ತನು, ಆತನು ಪ್ರೀತಿ ಮಾಡಿ ಆತನು ತನ್ನ ಕೃಪೆಯನ್ನು, ತನ್ನ ಆಶೀರ್ವಾದವನ್ನು, ತನ್ನ ಮಹಿಮೆಯನ್ನು ತನ್ನ ಮಕ್ಕಳಿಗೆ ಆತನು ದಯಪಾಲಿಸಿಕೊಡ್ತಕ್ಕಂಥ ದೇವರಾಗಿದ್ದಾನೆ. ಸೊ ಇದರಿಂದ ದೇವರ ವಾಕ್ಯಗಳಲ್ಲಿ ಬರೆದಿರ್ತಕ್ಕಂಥ ಸಂಗತಿಯನ್ನ ನಾವು ಗಮನಿಸುವಾಗ ಇಟ್ ವಾಸ್ ಫಾರ್ 70 years, 70 ವರ್ಷ ಅವರು ದುಃಖದಲ್ಲಿ ಕಣ್ಣೀರಿನಲ್ಲಿ ಕೈ ತೊಳೆಯುವಂತ ಒಂದು ಪರಿಸ್ಥಿತಿ ಇಸ್ರಾಯೇಲ್ ಜನಾಂಗಕ್ಕೆ ಬಂದಿರತಕ್ಕಂಥದ್ದನ್ನು ನೋಡುತ್ತೇವೆ. ಆದ್ರೆ ದೇವರು ಹೇಳ್ತಕ್ಕಂಥ ಮಾತನಲ್ಲಿ ನಾವು ಗಮನಿಸುವಾಗ ಆ ದಿನಗಳು ಕೊನೆಗಾಣುತ್ತವೆ ಎಂಬುದಾಗಿ 70 ವರ್ಷ ಅವರನ್ನು ಹಾಗೆ ಆತನ ದೇಶದಲ್ಲಿ ಬಿಟ್ಟರು ಕೂಡ ತಿರುಗಿ ಅವರು ಹಾಗೆ ಮುಂದುವರಿಬಾರದು, ಅವರು ತಿರುಗಿ ಹಾಲು ಜೇನು ಹರಿತಕ್ಕಂಥ ದೇಶಕ್ಕೆ ಅವರು ಬರಬೇಕು ಎಂಬುದಾಗಿ ಹೇಳಿ ದೇವರು ಅವರನ್ನು ತಿರುಗಿ ಹಾಲು ಜೇನು ಹರಿತಕ್ಕಂಥ ದೇಶಕ್ಕೆ ನಡೆಸತಕ್ಕಂಥ ಒಂದು ಸಂಗತಿಯನ್ನ ಪ್ರವಾದಿಯಾಗಿರ್ತಕ್ಕಂಥ ಯೆಶಾಯನ ಮೂಲಕ ದೇವರು ತಿಳಿಸಿಕೊಡ್ತಕ್ಕಂಥ ನೋಡುತ್ತೇವೆ. ನನ್ನ ಆತ್ಮೀಯರೇ, ಹಿಜ್ಕೀಯನ ಕಾಲದಲ್ಲಿ ಹಿಜ್ಕೀಯನ ಅನಾರೋಗ್ಯಕ್ಕೆ ಬಿದ್ದುಕೊಂಡಾಗ
ಯೆಶಾಯನು ಬಂದು ಹೇಳ್ತಾರೆ, ನಿನ್ನ ಮನೆಯ ವಿಷಯದಲ್ಲಿ ಸಿದ್ಧತೆ ನೀನು ಮಾಡಿಕೊ, ಯಾಕೆಂದ್ರೆ ನೀನು ಮರಣ ಹೊಂದಬೇಕಾಗಿದೆ ಎಂಬುದಾಗಿ. ಆ ಹಿಜ್ಕೀಯನು ಗೋಡೆ ಕಡೆಗೆ ಮುಖ ತಿರುಗಿಸಿಕೊಂಡು, ದೇವರೇ ಆಶೀರ್ವಾದ ಮಾಡಪ್ಪ, ಕನಿಕರಿಸು, ನನ್ನನ್ನು ಕನಿಕರಿಸು ಎಂಬುದಾಗಿ ಪ್ರಾರ್ಥನೆ ಮಾಡಿದ್ರೆ ಆತನ ಆಯುಷ್ಯಕ್ಕೆ ದೇವರು 15 ವರ್ಷವನ್ನ ಕೂಡಿಸಿಕೊಟ್ಟನು. 15 ವರ್ಷ ಕೂಡಿಸಿಕೊಟ್ಟ ನಂತರದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಬಾಬಿಲೋನ್ ದೇಶದ ನೆಬೂಕದ್ನೆಚ್ಚರ್ ರಾಜನು ಕೆಲವು ಸೈನಿಕರನ್ನು, ಕೆಲವರನ್ನ ಈತನ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಬರೋದಕ್ಕೋಸ್ಕರ ಈತನ ದೇಶಕ್ಕೆ, ಅಂದ್ರೆ ಈ ಹಿಜ್ಕೀಯನನ್ನು ನೋಡಿಕೊಂಡು ಬರೋದಕ್ಕೋಸ್ಕರ ಅಲ್ಲಿ ಕಳಿಸ್ತಕ್ಕಂಥ ಒಂದು ಸಂಗತಿ. ಅವರು ಬಂದಾಗ ಹಿಜ್ಕೀಯನು ತನ್ನ ದೇಶದಲ್ಲಿರ್ತಕ್ಕಂಥ, ತನ್ನ ಅರಮನೆಯಲ್ಲಿರ್ತಕ್ಕಂಥ ಎಲ್ಲವನ್ನೂ ಅವರಿಗೆ ತೋರಿಸುತ್ತಾನೆ. ಅವರಿಗೆ ತೋರಿಸಿದ ನಂತರದಲ್ಲಿ ಅವ್ರು ಹೊರಟು ಹೋಗ್ತಾರೆ. ಆಮೇಲೆ ಯೆಶಾಯ ಬಂದು, ಯೆಶಾಯ ಪ್ರವಾದಿ ಆತನು ಬಂದು ಆತನ ಕೇಳ್ತಾನೆ, ಏನಪ್ಪ ನೀನು ಅವ್ರು ತೋರಿಸಿದೆ? ನನ್ನ ಅರಮನೆಯಲ್ಲಿ ತೋರಿಸಲಾರ್ದಂಥದ್ದು ಒಂದೂ ಇಲ್ಲ, ಎಲ್ಲವನ್ನು ನಾನು ತೋರಿಸಿದೆ ಎಂಬುದಾಗಿ. ಸೊ ಅವ್ರು ಆವಾಗ ಯೆಶಾಯ ಆತನ ಹೇಳ್ತಾನೆ, ನೀನು ಏನೇನು ತೋರಿಸಿದ್ಯೋ, ಯಾವುದನ್ನ ಅವ್ರು ನೋಡಿದಾರೋ ಅದನ್ನೆಲ್ಲವನ್ನ ತೆಗೆದುಕೊಂಡು ತಮ್ಮ ದೇಶಕ್ಕೆ ಅವ್ರು ಹೋಗ್ತಾರೆ ಎಂಬುದಾಗಿ. ಇಟ್ ಇಸ್ ದ ಪ್ರಾಮಿಸ್, ಅದು ಪ್ರವಾದನೆಯ ಮಾತು. ಸೊ ಅದು ನೆರವೇರಲ್ಪಟ್ಟಿರ್ತಕ್ಕಂಥದ್ದು. ದಾನಿಯೇಲನ ಕಾಲದಲ್ಲಿ ದಾನಿಯೇಲನು ಮತ್ತು ಆತನ ಸ್ನೇಹಿತರು ಅನೇಕರು ಅವರು 70 ವರ್ಷ ಆ ದೇಶದಲ್ಲಿ ಸೆರೆಯಾಳುಗಳಾಗಿ ಇರ್ತಕ್ಕಂಥದ್ದನ್ನ ನಾವು ದೇವರ ವಾಕ್ಯಗಳ ಮೂಲಕ ನಾವು ಕಂಡಿದ್ದೇವೆ. ಬಟ್ ಗಾಡ್ ಹ್ಯಾಸ್ ಅನ್ ಎಂಡ್ ಫಾರ್ their captivity. ಅವರ ಜೀವಿತದ ಆ ಬಂಧನಗಳಿಗೆ ಒಂದು ಅಂತ್ಯವನ್ನು ದೇವರು ಇಟ್ಟಿದ್ದಾನೆ ಅನ್ನುವಂಥ ಸತ್ಯಗಳ ಸಂದರ್ಭದಲ್ಲಿ ತಿಳ್ಕೊಳ್ಬೇಕಾಗ್ತದೆ. ಅದಕ್ಕೋಸ್ಕರ ನಾನು ಕಳೆದ ವಾರದಲ್ಲಿ ನೆಹೆಮೀಯ ಪ್ರವಾದನೆ ಗ್ರಂಥದ ಮೂಲಕ ನಾನು ದೇವರ ವಾಕ್ಯವನ್ನು ನಾನು ಸಾರ್ತಾ ಇದ್ದೆ. ಗೋಡೆಯನ್ನ ಕಟ್ಟತಕ್ಕಂಥದ್ದು, ಬಾಗಿಲುಗಳನ್ನ ಕೂಡಿಸ್ತಕ್ಕಂಥದ್ದು, ಅದೆಲ್ಲ ಕಾರ್ಯಗಳನ್ನ ದೇವರು ನೆಹೆಮೀಯನ ಮೂಲಕ, ಜೆರುಬ್ಬಾಬೆಲನ ಮೂಲಕ ದೇವರ ಆಲಯವನ್ನ ಪುನಶ್ಚೇತನಗೊಳಿಸ್ತಕ್ಕಂಥದ್ದು, ಪುನಃ ಅದನ್ನ ಕಟ್ಟಿ ಅದನ್ನ ಪ್ರತಿಷ್ಠೆ ಮಾಡುವುದಕ್ಕೋಸ್ಕರ ಒಂದು ಅನುಮತಿಯನ್ನು ಪಡೆದುಕೊಂಡು ಹೋದ್ರು ಕೂಡ ಅಲ್ಲಿರ್ತಕ್ಕಂಥ ವಿರೋಧತೆಗಳ ಮಧ್ಯದಲ್ಲಿ ಅದನ್ನ ಆತನು ಮಾಡಲಿಲ್ಲ. ಎಜ್ರನ್ನು ಹೋಗುತ್ತಾನೆ, ಜನರನ್ನ ಸ್ಪಿರಿಚುವಲೈಸ್ ಅಂದ್ರೆ ಅವರನ್ನ ಆತ್ಮಿಕವಾಗಿ ಕಟ್ಟಬೇಕೆಂಬುವಾಗ ಆತನು ಹೋಗುತ್ತಾನೆ. ಆತನ ಕೈಯಿಂದ ಕೂಡ ಆಗುವುದಿಲ್ಲ, ಯಾಕಂದ್ರೆ ಅನೇಕ ವಿರೋಧತೆಗಳು ಆತನಿಗೆ ಬರುತ್ತದೆ. ಸೊ ಆ ಹಂತದಲ್ಲಿ ರಾಜನು ನೀವೇನು ಮಾಡೋದಕ್ಕೆ ಹೋಗ್ಬೇಡ್ರಿ, ನೀವು ವಾಪಸ್ ಬನ್ರಿ ಎಂಬುದಾಗಿ ಹೇಳಿದಾಗ ಅವರು ವಾಪಸ್ ಹೋಗ್ತಾರೆ. ನನ್ನ ಆತ್ಮೀಯರೇ, ನೆಹೆಮೀಯನು ಆತನು ದೇವರ ಸನ್ನಿಧಾನದಲ್ಲಿ ಕಣ್ಣೀರಿಡುತ್ತಾ, ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುತ್ತಾ, ದೇವರೇ ಸಹಾಯ ಮಾಡಪ್ಪ ಎಂಬುದಾಗಿ ಕೇಳಿಕೊಂಡಾಗ ದೇವರು ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಆತನಿಗೆ ಅನುಮತಿಗಳನ್ನು ಕೊಟ್ಟು ಆತನು, ಜೆರುಬ್ಬಾಬೆಲನು ಎಲ್ಲರೂ ಸೇರಿಕೊಂಡು ನನ್ನ ಆತ್ಮೀಯರೇ ಆ ಪೌಳಿ ಆ ಒಂದು ಗೋಡೆಯನ್ನ ಕಟ್ಟಿ ಅದಕ್ಕೆ ಬಾಗಿಲುಗಳನ್ನ ಕೂಡಿಸಿ ಒಂದು ದೊಡ್ಡ ಸಂಭ್ರಮವನ್ನ, ದೇವರ ಆಲಯವನ್ನ ಉಜ್ಜೀವನಗೊಳಿಸಿ ಅವರು ದೇವರ ವಾಕ್ಯವನ್ನು ಓದಿ ಸಂತೋಷ ಪಡ್ತಕ್ಕಂಥ ಸಂಗತಿಗಳನ್ನ ಕಳೆದ ದಿನಗಳಲ್ಲಿ ಆ ದೇವರ ವಾಕ್ಯದ ಮೂಲಕ ನಾವು ಕೇಳಿದ್ದೇವೆ ಮತ್ತು ಕೇಳಿಸಿಕೊಂಡಿದ್ದೇವೆ. ಇಟ್ ವಾಸ್ ಫಾರ್ 70 years. ಅದು 70 ವರ್ಷಗಳ ಕಾಲ ಆ ದೇಶದಲ್ಲಿ ಅವರು ಇರಬೇಕಾಗಿತ್ತು. ಸೊ ಹಾಗಾದ ಮೇಲೆ ನಿನ್ನ ದುಃಖ ಎಷ್ಟು ದಿನಗಳವರೆಗೆ, ಎಷ್ಟು ದಿನಗಳಿಂದ ನೀನು ನೋವನ್ನು ಅನುಭವಿಸ್ತಾ ಇದ್ದಿ, ಎಷ್ಟು ದಿನಗಳಿಂದ ನೀನು ದುಃಖದಲ್ಲಿ, ನಿನ್ನ ದುಃಖ ಯಾವುದು, ನಿನ್ನ ಸಮಸ್ಯೆ ಏನು, ನಿನ್ನ ಚಿಂತೆ ಏನು, ನಿನ್ನ ನೋವೇನು, ನಿನ್ನ ಸಂಕಟವೇನು, ನಿನಗಿರ್ತಕ್ಕಂಥ ಬಾಧೆ ಏನು, ಯಾವ ವಿಷಯದಲ್ಲಿ ನೀನು ದುಃಖಕ್ಕೆ ಒಳಗಾಗಿದೆಯಾ? ಹಣದ ವಿಷಯದಲ್ಲಿ ನೀನು ದುಃಖ ಪಡ್ತಾ ಇದೆಯಾ? ಅನಾರೋಗ್ಯದ ವಿಷಯದಲ್ಲಿ ನೀನು ದುಃಖ ಪಡ್ತಾ ಇದೆಯಾ? ಮಕ್ಕಳ ವಿಷಯದಲ್ಲಿ ನೀನು ದುಃಖ ಪಡ್ತಾ ಇದೆಯಾ? ನಿನ್ನ ಆಸ್ತಿ ಪಾಸ್ತಿ ವಿಷಯದಲ್ಲಿ ದುಃಖ ಪಡ್ತಾ ಇದೆಯಾ? ನಿನ್ನ ಕೆಲಸದ ವಿಷಯದಲ್ಲಿ ನೀನು ದುಃಖ ಪಡ್ತಾ ಇದೆಯಾ? ಅಥವಾ ಇನ್ನು ಬೇರೆ ಯಾವ್ಯಾವ ರೀತಿಯಲ್ಲಿ ನೀನು ದುಃಖ ಪಡ್ತಾ ಇದೆಯಾ? ನಿನ್ನ ಎಜುಕೇಶನ್ ವಿಷಯಕ್ಕೋಸ್ಕರ ನೀನು ನೋವಿನಲ್ಲಿದ್ದೀಯಾ? ಅಥವಾ ನಿನಗೆ ಸಂಬಳ ಸಾಕಾಗ್ತಾ ಇಲ್ಲ ಎಂಬುದಾಗಿ ನೀನು ದುಃಖದಲ್ಲಿದೆಯಾ? ನಿನ್ನ ಬಿಸ್ನೆಸ್ಗಳು ನಿನ್ನ ಕೈ ಹಿಡಿತಾರ ಎಂಬುದಾಗಿ ನೀನು ದುಃಖದಲ್ಲಿದೆಯಾ? ನೀನು ಮಾಡಬೇಕಾದಂತ ಕೆಲಸಗಳಲ್ಲಿ ನಿನಗೆ ಜಯ ಸಿಗ್ತಾ ಇಲ್ಲ ಅನ್ನುವಂಥ ಸಂಗತಿಯಲ್ಲಿ ನೀನು ದುಃಖದಲ್ಲಿದೆಯಾ? ಒಂದು ಸತ್ಯವನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ, ಅದಕ್ಕೆ ದೇವರು ಅಂತ್ಯವನ್ನ ಹಾಡುತ್ತಾ ಇದ್ದಾನೆ. ಅದಕ್ಕೆ ಅಂತ್ಯವನ್ನ ದೇವರು ತೆಗೆದುಕೊಂಡು ಬರ್ತಾ ಇದ್ದಾನೆ. ನಿನ್ನ ದುಃಖ, ನಿನ್ನ ನೋವು ಎಷ್ಟು ದಿನಗಳಿಂದ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಅಂತ್ಯ ಇದೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ನಿನಗೆ ಸಾರ್ತಾ ಇದ್ದೇನೆ. ಅಂತ್ಯ ಎಂಬುದಾಗಿ ಹೇಳಿದ್ರೆ ದುಃಖ ಅನ್ನೋದಕ್ಕೆ ಪ್ರಾರಂಭ ಇದೆ. ದುಃಖ ಅಂತಕ್ಕಂಥದ್ದು ಬಂದು ಅದು ಏನಾಗ್ತದೆ, ಕೊನೆಗೆ ಅದು ನಿಂತು ಹೋಗ್ತದೆ. ಅದನ್ನು ನಿಲ್ಲಿಸುವುದಕ್ಕೋಸ್ಕರ ಪರಲೋಕದ ದೇವರು ನಿನ್ನ ಆರಿಸಿಕೊಂಡಿದ್ದಾನೆ. ಅದಕ್ಕೋಸ್ಕರ ನಿನ್ನ ಜೊತೆ ಈ ದಿನ ಆತನು ಮಾತಾಡ್ತಾ ಇದ್ದಾನೆ. ನಿನ್ನ ದುಃಖದ ದಿನಗಳು ಕೊನೆಗಾಣುವುದು. ನಾವು ಓದ್ತೇವೆ 30ನೇ ಕೀರ್ತನೆ ವಚನ 5. ದಯಮಾಡಿ ಓದ್ರಿ 30ನೇ ಕೀರ್ತನೆ ವಚನ 5. ಕೀರ್ತನೆಗಳ ಪುಸ್ತಕದಲ್ಲಿ 30ನೇ ಕೀರ್ತನೆ ವಚನ 5. ಓದಿ ಬೇಗ. ಆತನ ಕೋಪವು ಕ್ಷಣ ಮಾತ್ರವೇ. ಆತನ ಕೋಪವು ಕ್ಷಣ ಮಾತ್ರವೇ. ಆತನ ಅನುಗ್ರಹವು ಜೀವಮಾನವೆಲ್ಲ ಇರುವುದು.
ಸಂಜೆಗೆ ದುಃಖವೆಂಬುದು ಬಂದು ನಿನ್ನ ಬಳಿಯಲ್ಲಿ ಇಳುಕೊಂಡರು. ಸಂಜೆಗೆ ದುಃಖವೆಂಬುದು ನಿನ್ನ ಬಳಿಗೆ ಬಂದು ಇಳುಕೊಂಡರು. ಮುಂಜಾನೆ ಹರ್ಷಧ್ವನಿಯು ಕೇಳಿಸುವುದು. ಮುಂಜಾನೆಯು ಹರ್ಷಧ್ವನಿ ಕೇಳಿಸುವುದು ಎಂದ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೊ ನಿನ್ನ ದುಃಖದ ಸಮಯ ಎಷ್ಟು? ರಾತ್ರಿ ಬಂದ್ರೆ ಬೆಳಿಗ್ಗೆ ಅನ್ನುವಷ್ಟರಲ್ಲಿ ದೇವರು ಒಂದು ದೊಡ್ಡ ಅದ್ಭುತವನ್ನು ನಿನ್ನ ಜೀವಿತದಲ್ಲಿ ಮಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಯು ನೋ ನೀಡ್ ಟು ವೇಟ್ ಫಾರ್ 70 years. 70 ವರ್ಷಗಳಲ್ಲ ನನ್ನ ಪ್ರಿಯರೇ. ರಾತ್ರಿ ಹೊತ್ತಲ್ಲಿ ನಿನ್ನ ದುಃಖ ನಿನಗೆ ಬಂದರೂ ಕೂಡ ಬೆಳಿಗ್ಗೆ ಆಗುವಷ್ಟರಲ್ಲಿ ದೇವರು ನಿನಗೆ ಹರ್ಷ ಧ್ವನಿಯನ್ನು ಆತನು ಉಂಟು ಮಾಡುತ್ತಾನೆ. ನಿನಗೆ ಸಂತೋಷವನ್ನು ಉಂಟು ಮಾಡುತ್ತಾನೆ. ನಿನಗೆ ನೆಮ್ಮದಿಯನ್ನು ಕೊಡುತ್ತಾನೆ. ನಿನ್ನ ಕಣ್ಣೀರನ್ನು ಆತನು ನೋಡಿದ್ದಾನೆ. ರಾತ್ರಿಯೆಲ್ಲ ನೀನು ನರಳತಕ್ಕಂಥದ್ದು, ರಾತ್ರಿಯಲ್ಲಿ ನೀನು ನೋವನ್ನು ಅನುಭವಿಸ್ತಕ್ಕಂಥದ್ದು, ರಾತ್ರಿಯಲ್ಲಿ ನೀನು ದುಃಖಿಸ್ತಕ್ಕಂಥ ಸಂಗತಿ ಪರಲೋಕದ ದೇವರ ಕಣ್ಣಿಗೆ ಅದು ಕಾಣಲ್ಪಟ್ಟಿದೆ. And he ends those things. ಆತನು ಅವುಗಳಿಗೆ ಒಂದು ಅಂತ್ಯವನ್ನು ಹಾಡುತ್ತಾನೆ ಎನ್ನುವಂಥ ಸತ್ಯವನ್ನ ಈ ದೇವರ ವಾಕ್ಯದ ಮೂಲಕ ನಾವು ತಿಳ್ಕೊಳ್ಬೇಕಾಗುತ್ತೆ. ಹೇಗೆ? ನಿನಗೆ ಆನಂದವನ್ನು ಉಂಟು ಮಾಡುವುದರ ಮೂಲಕ. ದೇವರ ವಾಕ್ಯದಲ್ಲಿ ಅಲ್ಲಿ ನೋಡುತ್ತೇವೆ 5ನೇ ವಚನದಲ್ಲಿ, ಸಂಜೆಗೆ ದುಃಖವೆಂಬುದು ಬಂದು ನಮ್ಮ ಬಳಿಯಲ್ಲಿ ಇಳುಕೊಂಡ್ರು, ಮುಂಚಾನೆ ಹರ್ಷಧ್ವನಿ ಏನಾಗ್ತದಂತೆ ಕೇಳಿಸುವುದು ಎಂಬುದ. ಎಷ್ಟು ಸತ್ಯ ದೇವರು ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ನಾವು ನಂಬುವಾಗ ದೇವರು ಈ ಕಾರ್ಯಗಳನ್ನು ಮಾಡುತ್ತಾನೆ. ದೇವರು ಈ ಅದ್ಭುತಗಳನ್ನ ಮಾಡುತ್ತಾನೆ. ತನ್ನ ಮಹಿಮೆಯನ್ನು, ತನ್ನ ಶಕ್ತಿಯನ್ನು ತನ್ನ ಮಕ್ಕಳ ಮಧ್ಯದಲ್ಲಿ ಆತನು ತೋರ್ಪಡಿಸತಕ್ಕಂಥ ದೇವರಾಗಿದ್ದಾನೆ. ದೇವರು ಇಸ್ರಾಯೇಲ್ ಜನಾಂಗವನ್ನ ಹಾಗೆ ಬಿಡಲಿಲ್ಲ. ಅವರು ಕಣ್ಣೀರಿನಲ್ಲಿರುವುದು ಆತನಿಗೆ ಇಷ್ಟವಿರಲಿಲ್ಲ. ಅವರು ದುಃಖದಲ್ಲಿರುವುದು ಆತನಿಗೆ ಇಷ್ಟವಿರಲಿಲ್ಲ. ಕಣ್ಣೀರುಗಳನ್ನು ವರ್ಷುವುದಕ್ಕೋಸ್ಕರ ಪರಲೋಕದ ದೇವರು ಆತನು ಸಿದ್ಧನಾಗಿದ್ದಾನೆ. ನಿನ್ನ ಜೀವಿತದಲ್ಲಿ ಇರ್ತಕ್ಕಂಥ ನೋವು ಆತನಿಗೆ ಗೊತ್ತಿದೆ. ನಿನ್ನ ಹೃದಯದ ಒಂದು ವೇದನೆ ಏನು ಅನ್ನುವಂಥದ್ದನ್ನ ಪರಲೋಕದ ದೇವರು ತಿಳಿದುಕೊಂಡಿದ್ದಾನೆ. And that's the reason he is saying, I put an end for the pain that we have. ನಿನ್ನ ಜೀವಿತದಲ್ಲಿ ಯಾವ ನೋವು ನೀನು ಅನುಭವಿಸ್ತಾ ಇದೆಯೋ, ಯಾವ ದುಃಖ ನಿನ್ನನ್ನು ಕಾಡಿಸ್ತಾ ಇದೆಯೋ, ಆ ದುಃಖಕ್ಕೆ ಒಂದು ಅಂತ್ಯವನ್ನು ನಾನು ಹೊಡೆದಿದ್ದೇನೆ. ಇಂಥ ದಿನದಲ್ಲಿ, ಈ ಸ್ಥಳದಲ್ಲಿ, ಈ ಗಳಿಗೆಯಲ್ಲಿ ನಿನ್ನ ಜೀವಿತದಲ್ಲಿರ್ತಕ್ಕಂಥ ದುಃಖ ನಿನ್ನನ್ನು ಬಿಟ್ಟು ಹೋಗ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ಸಂಗತಿಯನ್ನು ನನ್ನ ಆತ್ಮೀಯರೇ, the only thing that we need to do is ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ ದೇವರ ಕಡೆಗೆ ನಾವು ತಿರುಗಬೇಕಾಗಿದೆ. ದೇವರ ಬಳಿಗೆ ನಾವು ಬರಬೇಕಾಗಿದೆ. ದೇವರ ಕಡೆಗೆ ನಾವು ಬರುವಾಗ ಆತ ನಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ನೆಹೆಮೀಯನು ತನ್ನ ಜೀವಿತದಲ್ಲಿ ಯಾವಾಗ ಆ ಯೆರೂಸಲೇಮಿನ ಪಟ್ಟಣದ ಸುದ್ದಿಯನ್ನು ಆತನು ಕೇಳುತ್ತಾನೋ, ಬಾಗಿಲುಗಳು ಸುಟ್ಟು ಹೋಗಿದೆ, ಗೋಡೆ ಬಿದ್ದು ಹೋಗಿದೆ, ಜನ ಎಲ್ಲ ಕಷ್ಟ ನಿಂದೆಗೆ ಒಳಗಾಗಿದ್ದಾರೆ, ಅನೇಕ ಬಾಧೆಗಳನ್ನು ಅವರು ಅನುಭವಿಸ್ತಾ ಇದ್ದಾರೆ ಎಂಬುದಾಗಿ ಹೇಳಿದಾಗ ನನ್ನ ಆತ್ಮೀಯರೇ, ಆತನು ಮಾಡಿರ್ತಕ್ಕಂಥ ಒಂದೇ ಒಂದು ಸಂಗತಿ, ದೇವರ ಸನ್ನಿಧಾನದಲ್ಲಿ ಆತನು ಮೊಣಕಾಲುಗಳನ್ನು ಹಾಕಿ ಆತನು ದೇವರ ಸನ್ನಿಧಾನದಲ್ಲಿ ಉಪವಾಸ ಪ್ರಾರ್ಥನೆಗಳನ್ನ ಮಾಡುತ್ತಾ, ದೇವರೇ ನಾವು ಪಾಪಿಗಳಪ್ಪ, ನಮ್ಮನ್ನು ಕ್ಷಮಿಸಿ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಆತನು ಬೇಡಿಕೊಂಡ. ದೇವರೇ, ನಮ್ಮ ಪೂರ್ವಜರು ನಿನಗೆ ವಿರುದ್ಧವಾಗಿ ತಪ್ಪುಗಳನ್ನು ಮಾಡಿದ್ದಾರೆ, ಅದು ನಮಗೆ ಗೊತ್ತು ಸ್ವಾಮಿ, ದಯಮಾಡಿ ನಮಗೆ ಕ್ಷಮಿಸು. ನೀನು ಕ್ಷಮಿಸುವಂತ ದೇವರಲ್ವಾ, ನೀನು ಕ್ಷಮಿಸುತ್ತಿ ಕರ್ತನೆ ಎಂಬುದಾಗಿ ಹೇಳಿ ದೇವರ ಸನ್ನಿಧಾನದಲ್ಲಿ ಆತನು ಪ್ರಾರ್ಥನೆ ಮಾಡಿದ. ನನ್ನ ಆತ್ಮೀಯರೇ, ನಾವುಗಳ ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ದೀವ. ನಮ್ಮ ಜೀವಿತದಲ್ಲಿ ಸಂತೋಷ ಬೇಕು ಎಂಬುದಾಗಿ ನಾವು ಅನ್ನುತ್ತೇವೆ. ನಮ್ಮ ಜೀವಿತಗಳಲ್ಲಿ ನೆಮ್ಮದಿ ಬೇಕು ಎಂಬುದಾಗಿ ನಾವು ಅನ್ನುತ್ತೇವೆ. ನಮ್ಮ ಜೀವಿತಗಳಲ್ಲಿ ನಾವು ಆನಂದ ಪಡಬೇಕು ಎಂಬುದಾಗಿ ನಾವು ಅನ್ನುತ್ತೇವೆ. ನಮ್ಮ ಜೀವಿತದಲ್ಲಿ ದುಃಖ ಇರಬಾರದು ಎಂಬುದಾಗಿ ನಾವು ಅನ್ನುತ್ತೇವೆ. ಹೌದು, ಅದು ಸತ್ಯ, ಅದನ್ನು ಬಯಸುವಂಥದ್ದು ತಪ್ಪಲ್ಲ. ಆದ್ರೆ ಒಂದಂತೂ ಸತ್ಯ, ಎಲ್ಲಿವರೆಗೂ ನಿನ್ನ ಕರ್ತನಲ್ಲಿ ಇರ್ತೀಯೋ, ಎಲ್ಲಿವರೆಗೂ ನೀನು ಯೇಸುವಿನಲ್ಲಿ ಇರ್ತೀಯೋ, ಎಲ್ಲಿವರೆಗೂ ಯೇಸುವನ್ನೇ ನಿನ್ನ ಜೀವಿತದಲ್ಲಿ ಹಿಡಿದುಕೊಂಡಿರ್ತೀಯೋ, ನಿನ್ನ ಜೀವಿತದಲ್ಲಿ ಎಂತ ದುಃಖವಿದ್ದರೂ ಅದನ್ನ ದೇವರು ಮಾರ್ಪಡಿಸಿ ಸಂತೋಷಕ್ಕೆ ನಿನ್ನ ನಡೆಸ್ತಾನೆ ಅನ್ನುವಂಥ ಸತ್ಯ ಸಂದರ್ಭದಲ್ಲಿ ತಿಳ್ಕೊಳ್ಬೇಕು. And that's the reason Paul said these things. ಅದಕ್ಕೋಸ್ಕರ ಪೌಲನು ಹೇಳುತ್ತಾನೆ ಫಿಲಿಪ್ಪದವರಿಗೆ ಬರೆದ ಪತ್ರಿಕೆ 4ನೇ ವಚನದಲ್ಲಿ, ಯಾವಾಗಲೂ ಏನ್ ಮಾಡ್ಬೇಕಂತೆ? ಸಂತೋಷಿಸು. ಯಾರಲ್ಲಿ? that's important. ಯಾರಲ್ಲಿ ಸಂತೋಷ ಪಡ್ಬೇಕು ನಾವು? ರಿಜಾಯ್ಸ್ ಇನ್ ದ ಲಾರ್ಡ್. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಎಂಬುದಾಗಿ ದೇವರು ಹೇಳ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಆಲೋಚನೆಗೆ ತೆಗೆದುಕೊಳ್ಬೇಕು. ಬಿಕಾಸ್ he brings you happiness, because he wants you to be happy. ಆತನ ಉದ್ದೇಶ, ಆತನ ಆಲೋಚನೆ, ಆತನ ಹೃದಯದ ಬಡಿತ ಏನಂತ ಹೇಳಿದ್ರೆ, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು. ನನ್ನ ಆತ್ಮೀಯರೇ, ನಮಗೆ ಮಕ್ಕಳಿದ್ದಾರೆ, ಆ ಮಕ್ಕಳು ನಮ್ಮ ಕಣ್ಣೆದುರುಗಡೆ ದುಃಖದಲ್ಲಿ ಇರ್ತಕ್ಕಂಥದ್ದು ನಮಗೆ ಇಷ್ಟ ಆಗೋದು. ನಮಗೇನೇ ಕಷ್ಟ ಬಂದರೂ ಕೂಡ ಅವ್ರಿಗೆ ಏನಾದರೂ ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಅದನ್ನ ನಾವು ಒದಗಿಸಿಕೊಡ್ತಾರೆ. ಲೋಕದಲ್ಲಿರ್ತಕ್ಕಂಥ ತಂದೆ ತಾಯಿಗಳು ನಾವು ಎಷ್ಟು ಕನಿಕರ, ಎಷ್ಟು ಪ್ರೀತಿ ನಮ್ಮ ಮಕ್ಕಳಿಗೆ ತೋರಿಸ್ತೀವಿ ಅಂತ ಹೇಳಿದ್ರೆ, ತಾಯಿಯ ಗರ್ಭದಲ್ಲಿ ನಮ್ಮನ್ನ ರೂಪಿಸಿರ್ತಕ್ಕಂಥ ಆ ಪರಲೋಕದ ದೇವರಿಗೆ ಇನ್ನೆಷ್ಟು ಕನಿಕರ, ಇನ್ನೆಷ್ಟು ಪ್ರೀತಿ, ಇನ್ನೆಷ್ಟು ನಮ್ಮ ವಿಷಯದಲ್ಲಿ ಕಾಳಜಿ ಇದೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ತಿಳ್ಕೊಳ್ಬೇಕು. ನಥಿಂಗ್ ಇಸ್ ಹಿಡನ್ ಬಿಫೋರ್ ಗಾಡ್. ದೇವರ ಮುಂದೆ ಯಾವುದು ಮರೆಯಾಗಿಟ್ಟಿಲ್ಲ. ನನ್ನ ಆತ್ಮರು ಎಲ್ಲವನ್ನೂ ಆತನು, ನಮ್ಮ ಜೀವಿತ ಆತನ ಎದುರುಗಡೆ ಇದೆ. ನಮ್ಮ ಕಷ್ಟ, ನಮ್ಮ ಕಣ್ಣೀರು, ನಮ್ಮ ಚಿಂತೆ, ನಮ್ಮ ನೋವು, ನಮ್ಮ ದುಃಖ, ನಮ್ಮ ಬಾಧೆ ಎಲ್ಲವೂ ಆತನ ಎದುರುಗಡೆ. ಸೊ ಅದಕ್ಕೋಸ್ಕರ he says, I have put an end. ನಾನು ಒಂದು ಅಂತ್ಯವನ್ನು ಇಟ್ಟಿದ್ದೆ.
ಒಂದು 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 ಕಾಲ, ಅದರ ಕಾಲ ತೀರಿದ ಮೇಲೆ ನಿನ್ನ ಜೀವಿತದಲ್ಲಿ ಸಂತೋಷ. ರಾತ್ರಿ ನಿನಗೆ ದುಃಖ ಬಂದ್ರು ಬೆಳಗ್ಗೆ ಹರ್ಷಧ್ವನಿ ಕೇಳ್ತದೆ ಎಂದ. ಹರ್ಷಧ್ವನಿ ಎಲ್ಲಿಂದ? ಅದು ಕರ್ತನಿಂದ ಬರ್ತದೆ. ದುಃಖದ ದಿನಗಳು ಕೊನೆಗಾಣ್ತವೆ. ಹೌದು ನನ್ನ ಪ್ರಿಯರೇ, ಈ ಒಂದು ಸಂದರ್ಭದಲ್ಲಿ ದೇವರ ವಾಕ್ಯದ ಮೂಲಕ ನಾನು ನೀವು ತಿಳಿದುಕೊಳ್ಬೇಕಾಗುತ್ತೆ ಒಂದು ಸಂಗತಿ ಏನಂದ್ರೆ, ವೆರಿ ಸ್ಪೆಷಲಿ ಇನ್ ದಿಸ್ ಡೇಸ್, ಈ ದಿನಗಳಲ್ಲಿ ಬಹಳ ಭಯಂಕರವಾದ ಸ್ಥಿತಿಗತಿಗಳಲ್ಲಿ ನಾವು ಹಾಗೆ ಹೋಗ್ತಾ ಇದ್ದೇವೆ. ನಾವು ಹಾಗೆ ಹೋಗ್ತಾ ಸ್ಥಿತಿಗತಿಗಳು ಯಾರಿಗೂ ಬರೋದು ಬೇಡ. ಈ ಲೋಕದಲ್ಲಿ ಎಲ್ಲರೂ ಹಾಗೆ ಹೋಗ್ತಾ ಇದ್ದಾರೆ. ಆದ್ರೆ ಒಂದಂತೂ ಸತ್ಯ, ಜನ ದೇವರನ್ನ ಕೇಳಿಕೊಳ್ತಕ್ಕಂಥ ಒಂದು ಸಂಗತಿ, ದೇವರೇ ಇಂಥದ್ದು ಎಲ್ಲೂ ಆಗ್ಬಾರ್ದಪ್ಪ, ಇಂಥದ್ದು ನಡೀಬಾರ್ದು ದೇವರೇ, ಸಹಾಯ ಮಾಡು ಎಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ಅನೇಕರು ಹಗಲಿರುಳು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾರೆ. ನಾನು ಒಂದು ಸತ್ಯ ಹೇಳ್ತೀನಿ, ಆ ಕಣ್ಣೀರುಗಳನ್ನ ದೇವರು ವರ್ಷದಕ್ಕೆ ಆತನು ಶಕ್ತನಾಗಿದ್ದಾನೆ. ವರ್ಷ ತಿಂಗಳಿನಲ್ಲಿ ವರ್ಷ ಕಾಲಗಳನ್ನ ದೇವರು ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ಅದ್ಭುತಗಳನ್ನ ಮಾಡ್ತಾನೆ, ಆಶೀರ್ವಾದಗಳನ್ನ ಮಾಡ್ತಾನೆ. ನಾನು ಅನೇಕ ದಿನಗಳಿಂದ ಆಲೋಚನೆ ಮಾಡ್ತಾ ಇದ್ದೇನೆ. ಒಂದು ಸಂಗತಿ ನನ್ನ ಮೈಂಡ್ ಅಥವಾ ನನ್ನ ಆಲೋಚನೆ ಒಳಗಡೆ ಓಡಾಡ್ತಾ ಇದೆ. ದೇವ್ರೆ, ನೀನು ಅದ್ಭುತಗಳನ್ನ ಮಾಡ್ತಕ್ಕಂಥ ದೇವರು ಸ್ವಾಮಿ. ಲೋಕದಲ್ಲಿ ಭಯಂಕರವಾದಂತಹ ಸ್ಥಿತಿ ಇದೆ. ಮನುಷ್ಯರು ಭಯಭೀತರಾಗಿದ್ದಾರೆ, ಮನುಷ್ಯರು ಚಿಂತೆಗೊಳಗಾಗಿದ್ದಾರೆ, ಮನುಷ್ಯರು ನೋವಿನಲ್ಲಿದ್ದಾರೆ ಸ್ವಾಮಿ. ಅದ್ಭುತ ಮಾಡು ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಒಂದಂತೂ ಸತ್ಯ, ದೇವರು ದೊಡ್ಡ ಅದ್ಭುತವನ್ನ ಆತನು ಮಾಡಲಿಕ್ಕಿದ್ದಾನೆ. ಮನುಷ್ಯರು ಊಹೆ ಮಾಡದಂತ ರೀತಿಯಲ್ಲಿ ತನ್ನ ಕಾರ್ಯವನ್ನು ಭೂಮಿಯ ಮೇಲೆ ತನ್ನ ಮಕ್ಕಳ ಮಧ್ಯದಲ್ಲಿ ಆತನು ತೋರ್ಪಡಿಸಿ ಇಡೀ ಲೋಕಕ್ಕೆ ನಾನು ದೇವರು, ಎಲ್ಲರ ದುಃಖವನ್ನು ನಾನು ಪರಾಮರಿಸುವನು ಅನ್ನುವಂಥ ಸತ್ಯವನ್ನು ಆತನು ಸಾರಲಿಕ್ಕಿದ್ದಾನೆ. ಅದನ್ನು ಆತನು ಮಾಡುತ್ತಾನೆ. ಕರ್ತನು ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ಅದನ್ನು ಆತನು ಮಾಡುತ್ತಾನೆ. ನನ್ನ ಜೀವಿತದಲ್ಲಿರ್ತಕ್ಕಂಥ ಕಣ್ಣೀರನ್ನು ಬರೆಸುವುದಕ್ಕೋಸ್ಕರ ದೇವರು ಸಿದ್ಧನಾಗಿದ್ದಾನೆ. ನನ್ನ ನೋವನ್ನು ತೆಗೆದುಹಾಕುವುದಕ್ಕೋಸ್ಕರ ದೇವರು ಸಿದ್ಧನಾಗಿದ್ದಾನೆ. ನಿನ್ನ ಜೀವಿತದಲ್ಲಿರ್ತಕ್ಕಂಥ ಎಲ್ಲ ದುಃಖ ಬಾಧೆಗಳನ್ನು ಆತನು ತೆಗೆದುಹಾಕಬೇಕೆಂಬುದಾಗಿ ಆತನು ಬಯಸ್ತಾ ಇದ್ದಾನೆ. ನಥಿಂಗ್ ಟು ವರಿ ಬಟ್ ಬಿ ಇನ್ ದ ಲಾರ್ಡ್. ಕರ್ತನಲ್ಲಿ ನಾವು ಇರಬೇಕು ಎಂಬುದಾಗಿ, ಕರ್ತನ ಬಳಿಗೆ ನಾವು ಬರಬೇಕು ಎಂಬುದಾಗಿ. ನಾವು ಆ ಯೆಶಾಯ ಪ್ರವಾದನ ಗ್ರಂಥ 60ನೇ ಅಧ್ಯಾಯ ವಚನ 1-2 ನಾವು ಓದುವಾಗ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅಲ್ಲಿ ಏನ್ ಹೇಳ್ತಾರೆ ದೇವರ ವಾಕ್ಯ ಅಂತ ಕೇಳಿದ್ರೆ, 7 ಪ್ರಕಾಶಿಸು, ನಿನಗೆ ಬೆಳಕು. ಯಾರು ಕೊಟ್ಟರು ಬೆಳಕು? ಯೇಸು. ಯಾಕೆ ಬೆಳಕು? ಕತ್ತಲೆಯಲ್ಲಿ ಜೀವಿಸ್ತಕ್ಕಂಥ ನಮಗೆ, ಅಂದ್ರೆ ಅಂಧಕಾರದಲ್ಲಿ ಜೀವಿಸ್ತಕ್ಕಂಥ ನಮಗೆ ಯೆಹೋವನ ತೇಜಸ್ಸು. ದೇವರ ವಾಕ್ಯದಲ್ಲಿ 7 ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಈಗೋ ಕತ್ತಲೆಯು ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲು ಜನಾಂಗವನ್ನು ಮುಚ್ಚಿದೆ. ನಿನ್ನ ಮೇಲಾದರೂ ಯೆಹೋವನು ಉದಯಿಸುವುದು, ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು ಎಂಬುದು. ನನ್ನ ಆತ್ಮ ದೇವರ ವಾಕ್ಯದಲ್ಲಿ ಜನಾಂಗಗಳು ನಿನ್ನ ಬೆಳಕಿಗೆ ನೆರೆಯುವವು, ಅರಸರು ನಿನ್ನಲ್ಲಿನ ಉದಯ ಪ್ರಕಾಶಕ್ಕೆ ಬರುವರು. ಕಣ್ಣೆತ್ತಿ ಸುತ್ತಲೂ ನೋಡು, ನಿನ್ನ ಮಕ್ಕಳೆಲ್ಲರೂ ಗುಂಪು ಕೂಡಿ ನಿನ್ನ ಬಳಿಗೆ ಸೇರುತ್ತಿದ್ದಾರೆ. ಗಂಡು ಮಕ್ಕಳು ದೂರದಿಂದ ಸಮೀಪಿಸುತ್ತಾರೆ, ಹೆಣ್ಣು ಮಕ್ಕಳು ಕಂಕುಳಿನಲ್ಲಿ ಕುಳಿತು ಬರುತ್ತಾರೆ. ನೀನು ನೋಡಿ ಕಳೆಗೊಳ್ಳುವಿ, ನಿನ್ನ ಹೃದಯವು ಅದರುತ್ತಾ ಉಬ್ಬುವುದು, ಏಕೆಂದರೆ ಸಮುದ್ರ ವ್ಯಾಪಾರ ಸಮೃದ್ಧಿಯು ನಿನ್ನ ಕಡೆಗೆ ತಿರುಗುವುದು, ಜನಾಂಗಗಳ ಐಶ್ವರ್ಯವು ನಿನಗೆ ದೊರೆಯುವುದು ಎಂದು. ಹಲ್ಲೆಲೂಯಾ. ಇವೆಲ್ಲ ಕೇಳಿದ್ರೆ ಬಹಳ ವಿಚಿತ್ರ ಅನಿಸ್ತದೆ, ಹೌದಲ್ವಾ? ಸರ್, ಊಟಕ್ಕೆ ಇಲ್ಲ, ಬಹಳ ಕಷ್ಟಪಡ್ತಾ ಇದ್ದೀವಿ, ಇಂಥ ಟೈಮಲ್ಲಿ ಇದೆಲ್ಲ ಆಗ್ತದ ಎಂಬುದ ನಂಬುವನಿಗೆ ಇದಾಗ್ತದೆ. ದೇವರಿಗೆ ಕಾರ್ಯಗಳನ್ನು ಮಾಡ್ತಾನೆ. ಇಸ್ರಾಯೇಲರ ಜೀವಿತದಲ್ಲಿ ಇದನ್ನು ದೇವರು ಮಾಡಿದ್ದಾರೆ. ನಿನ್ನ ಜೀವಿತದಲ್ಲಿ ದೇವರು ಇದನ್ನು ಮಾಡೋದಕ್ಕೆ ಶಕ್ತನಾಗುತ್ತೆ. ನಾವು ನೋಡ್ತೇವೆ ಯೆಶಾಯ ಪ್ರವಾದನ ಗ್ರಂಥ 30ನೇ, ದಯಮಾಡಿ ಓದ್ರಿ, ಯೆಶಾಯ ಪ್ರವಾದನ ಗ್ರಂಥ 35ನೇ ಅಧ್ಯಾಯ ವಚನ 10. ಯೆಶಾಯ ಪ್ರವಾದನ ಗ್ರಂಥ 35ನೇ ಅಧ್ಯಾಯ ವಚನ 10. ಅಲ್ಲಿ ಹೀಗಿರುತ್ತದೆ, ಯೆಹೋವನು ವಿಮೋಚಿಸಿದವರು ಹಿಂದಿರುಗಿ ಶಾಶ್ವತ ಸಂತೋಷವೆಂಬ ಕಿರೀಟವನ್ನು ಧರಿಸಿಕೊಂಡು ಉತ್ಸಾಹಧ್ವನಿಯೊಡನೆ ಚೀಯೋನಿಗೆ ಸೇರುವರು. ಹರ್ಷಾನಂದಗಳನ್ನು ಅನುಭವಿಸುವರು, ಮರೆಯು ಕರೆಕರೆಯು ತೊಲಗಿ ಹೋಗುವುದು. ಏನಾಗ್ತದಂತೆ? ಯೆಹೋವನು ವಿಮೋಚಿಸಿದವರು ಹಿಂದಿರುಗುವರು ಎಂಬುದಾಗಿ. ಎಲ್ಲಿಗೆ? ತಮ್ಮ ಬಿಡಾರಗಳಿಗೆ, ತಮ್ಮ ಮನೆಗೆ, ತಮ್ಮ ಸ್ಥಳಗಳಿಗೆ. ಎಲ್ಲಿಂದ? ಬಾಬಿಲೋನ್ ದೇಶದಿಂದ. ದೇ ವಿಲ್ ಕಮ್ ಬ್ಯಾಕ್ ಟು ದೇರ್ ಲ್ಯಾಂಡ್. ನನ್ನ ಆತ್ಮ ದೇವರು ನಮ್ಮನ್ನು ತಿರುಗಿ ತನ್ನ ಬಳಿಗೆ ಆತನ ಸೇರಿಸಿಕೊಳ್ತಾನೆ. ಆತನಿರುವ ಸ್ಥಳದಲ್ಲಿ ನಾವು ಇರಬೇಕೆಂಬುದಾಗಿ ದೇವರು ಬಯಸುವಂತವನಾಗಬೇಕು. ನಾನು ಒಂದು ಅಂದ್ಕೊಳ್ತೀನಿ, ದೇವರ ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ನಾನು ಗಮನಿಸುವಾಗ, ಸೊ ಆಲ್ಮೋಸ್ಟ್ ಫ್ರಮ್ 2 months ವಿ ಆರ್ ನಾಟ್ ಇನ್ ಟು ಚರ್ಚ್. ನಾವು ಸಭೆಗಳಲ್ಲಿಲ್ಲ, ದೇವರ ಆಲಯದಲ್ಲಿ ಆರಾಧನೆ ಮಾಡೋದಕ್ಕೆ ಆಗದೇ ಇರ್ತಕ್ಕಂಥ ಒಂದು ಪರಿಸ್ಥಿತಿ ಇತ್ತು. ಬಟ್ ಗಾಡ್ ಇಸ್ ಬ್ರಿಂಗಿಂಗ್ ಅಸ್ ಬ್ಯಾಕ್ ಟು ಹಿಸ್ own place, where we can come and enjoy his blessings, where we can come and enjoy his presence.
ಆತನ ಪ್ರಸನ್ನತೆಯನ್ನು ಆಶೀರ್ವಾದಗಳನ್ನು ಅನುಭವಿಸ್ತಕ್ಕಂಥ ಒಂದು ಸ್ಥಳಕ್ಕೆ ದೇವರು ನಮ್ಮ ನಡೆಸ್ತಾ ಇದ್ದಾನೆ ಅನ್ನುವಂಥ ಸತ್ಯವನ್ನು ಈ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಬೇಕಾಗಿದೆ. ವಾಕ್ಯದಲ್ಲಿ ಬರೆಯಲ್ಪಡದೆ ಉತ್ಸಾಹ ಧ್ವನಿಯೊಡನೆ ಚಿಯೋನಿಗೆ ಸೇರುವರು, ಹರ್ಷಾನಂದಗಳನ್ನು ಅನುಭವಿಸುವರು, ಮರೆಯು ಕರೆಕೆರೆಯು ತೊಲಗಿ ಹೋಗುವು ಎಂಬುದಾಗಿ ದೇವರು ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ಸತ್ಯ ಸಂಗತಿಯನ್ನ ಈ ವಾಕ್ಯದ ಮೂಲಕ ನಾವು ಗ್ರಹಿಸಿಕೊಳ್ತಕ್ಕಂಥದ್ದಾಗಿದೆ. ಕರ್ತನಲ್ಲಿ ಪ್ರಿಯರೇ, ದೇವರು ವಾಕ್ಯದಲ್ಲಿ ಬರೆದಿರ್ತಕ್ಕಂಥದ್ದನ್ನ ನಾವು ಗಮನಿಸುವಾಗ, ವಾಕ್ಯದಲ್ಲಿ ಬರೆದಿರ್ತಕ್ಕಂಥ ಸತ್ಯವನ್ನು ನಾವು ತಿಳಿದುಕೊಳ್ಳುವಾಗ, ಇಸ್ರಾಯೇಲ್ ಜನಾಂಗವನ್ನ ದೇವರು ತಿರುಗಿ ಹಾಲು ಜನ ಹರಿತಕ್ಕಂಥ ದೇಶಕ್ಕೆ ಆತನ ಸೇರಿಸ್ತಾರೆ. ಆತನ ಆಸೆ, ಆತನ ಇಷ್ಟ ಅದೇನೆಂಬುದಾಗಿ ಹೇಳಿದ್ರೆ ನಾವು ದುಃಖದಲ್ಲಿ ಇರಬಾರದು, ನಾವು ದುಃಖದಲ್ಲಿ ಇರಬಾರದು. ಸೊ ಅದಕ್ಕೋಸ್ಕರ ಈ ದಿನ ದೇವರು ವಾಕ್ಯವನ್ನು ಕೇಳ್ತಕ್ಕಂಥ ನನ್ನ ಪ್ರಿಯರೇ, ನೀನು ದುಃಖದಲ್ಲಿರುವಂಥದ್ದನ್ನು ದೇವರು ಇಷ್ಟಪಡ್ತಾರೆ. He wants you to be happy. ಆತನು ನೀನು ಸಂತೋಷವಾಗಿರ್ಬೇಕೆಂಬುದಾಗಿ ಆತನು ಬಯಸ್ತಾ ಇದ್ದಾರೆ. A great change that God is going to bring into your life is bringing you happiness. ನಿನ್ನ ಜೀವಿತದ ಒಂದು ದೊಡ್ಡ ಬದಲಾವಣೆ, ಆಶೀರ್ವಾದ ದೇವರು ತರ್ತಾನೆ ಎಂಬುದಾಗಿ ಹೇಳಿದ್ರೆ ನಿನಗೆ ಸಂತೋಷವನ್ನು ಆತನು ತರುವಂತ ದೇವರಾಗಿದೆ. ಅವರು ಸಂತೋಷಿಸುವರು ಎಂಬುದಾಗಿ ವಾಕ್ಯ ಭಾಗದಲ್ಲಿ ಬರೆಯಲ್ಪಟ್ಟಿದೆ. ನಿನ್ನ ದುಃಖದ ದಿನಗಳು ಕೊನೆಗಾಣುವು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನನ್ನ ಆತ್ಮರೇ, ದೇವರ ವಾಕ್ಯದಲ್ಲಿ ಬರೆದಿದ್ದರೆ ಅದು ಎಷ್ಟೇ ದಿನ ಇರಲಿ, ಅದು ಎಷ್ಟೇ ಸಮಯ ಇರಲಿ, ಅದು 70 ವರ್ಷ ಆಗಿದೆಯಾ, ಅದು ಒಂದು ರಾತ್ರಿ ಇದೆಯಾ, ಅದು 3 ವರ್ಷ ಆಗಿದೆಯಾ, 4 ವರ್ಷ ಆಗಿದೆಯಾ, 1 ತಿಂಗಳು ಆಗಿದೆಯಾ, ಎಷ್ಟು ದಿನಗಳು, 2 ತಿಂಗಳು ಆಗಿದೆಯಾ, ಯಾವುದಕ್ಕೂ ನಾವು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಅದು ಎಷ್ಟೇ ದಿನ ಆದರೂ ಕೂಡ ಆ ದುಃಖಕ್ಕೆ ಒಂದು ಅಂತ್ಯ ಇದೆ ಅನ್ನುವಂಥ ಸತ್ಯವನ್ನು ನಾವು ತಿಳ್ಕೊಳ್ಬೇಕು. ಕತ್ತಲೆ ಅಂತಕ್ಕಂಥದ್ದು ಹೇಗೆ ಬರ್ತದೋ, ಬೆಳಕು ಬಂದಾಗ ಕತ್ತಲೆ ಹೊರಟೋಗ್ಬಿಡ್ತದೆ. ನನ್ನ ಆತ್ಮರೇ, ಪರಲೋಕದ ದೇವರು ನಮ್ಮ ಜೀವಿತದಲ್ಲಿ ಆತನ ಬೆಳಕು ಒಂದು ಸಾರಿ ಉದಯಿಸಿದ್ರೆ ನಮ್ಮ ಜೀವಿತದಲ್ಲಿ ಇರ್ತಕ್ಕಂಥ ಎಲ್ಲಾ ರೀತಿಯಾದಂಥ ಕಣ್ಣೀರು, ಕಷ್ಟ, ನೋವುಗಳು ನಮ್ಮನ್ನು ಬಿಟ್ಟು ಹೋಗ್ತದೆ ಅನ್ನುವಂಥ ಸತ್ಯವನ್ನು ಈ ಸಂದರ್ಭದಲ್ಲಿ ನಾವು ನೀವು ಅರ್ಥೈಸ್ಕೊಳ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಈ ತಿಂಗಳಿನ ಮೊದಲನೇ ದಿನದಲ್ಲಿ ನನ್ನ ಆತ್ಮೇಲೆ ಈ ಒಂದು ವಾಕ್ಯ ಭಾಗದ ಮೂಲಕ ನಾನು ಹೇಳ್ತಕ್ಕಂಥ ಒಂದು ಸತ್ಯ ಏನೆಂದ್ರೆ, ಯಾವ ವಿಷಯದಲ್ಲಿ ನೀನು ಚಿಂತೆ ಮಾಡ್ತಾ ಇದೆಯಾ, ಯಾವ ವಿಷಯದಲ್ಲಿ ಬಾಧೆ ಪಡಿಸ್ತಾ, ಯಾವ ವಿಷಯದಲ್ಲಿ ನೀನು ದುಃಖದಲ್ಲಿ, God is going to bless. ದೇವರು ನಿನ್ನ ಆಶೀರ್ವಾದ ಮಾಡಲಿಕ್ಕಿದ್ದಾನೆ. ದೇವರ ಮಾತುಗಳನ್ನು ನಂಬು, ನನ್ನ ಬಳಿ ಅವರನ್ನು ಸೇರಿಸಿಕೊಡ್ತೇನೆ ಎಂದಾಗ ತಿರುಗಿ ನನ್ನ ಹತ್ತಿರ ಅವರು ಬರ್ತಾರೆ ಎಂಬುದಾಗಿ ದೇವರು ಹೇಳ್ತಾರೆ. And God is going to bring us back. ದೇವರು ಆತನ ನಮ್ಮನ್ನು ತಿರುಗಿ ತರಲಿಕ್ಕಿದ್ದ. ಸೊ ಅದಕ್ಕೋಸ್ಕರ ಯಾವುದಕ್ಕೂ ಚಿಂತೆ ಮಾಡುವಂಥ ಅವಶ್ಯಕತೆ. ಎದೆ ಮನಸ್ಸಿನಲ್ಲಿ, ಎದೆ ಒಳಗಡೆ ಅನೇಕ ರೀತಿಯಿಂದ ನೋವುಗಳನ್ನು ಇಟ್ಕೊಂಡಿರ್ತಕ್ಕಂಥ ನನ್ನ ಪ್ರಿಯರೇ, God is telling you, ದೇವರು ನಿಮ್ಗೆ ಹೇಳ್ತಾ ಇದ್ದಾನೆ, ನಿಮ್ಮನ್ನು ಆಶೀರ್ವಾದ ಮಾಡೋದಕ್ಕೋಸ್ಕರ ಸಿದ್ಧನಾಗಿದ್ದಾನೆ. ನಿಮ್ಮ ದುಃಖಗಳಿಂದ ಬಿಡಿಸುತ್ತೇನೆ. ಒಂದು ಅಂತ್ಯ, ಒಂದು ಕೊನೆ, ನಿನ್ನ ಜೀವಿತದಲ್ಲಿರ್ತಕ್ಕಂಥ ದುಃಖಕ್ಕೆ ಒಂದು ಕೊನೆ. ನೀನು ಕರ್ತನ ಸನ್ನಿಧಾನದಲ್ಲಿರಬೇಕು, ನೀನು ಕರ್ತನ ಬಳಿಯಲ್ಲಿರಬೇಕು. ವೈ? He wants you to be happy. ಯಾಕೆಂದ್ರೆ ನೀನು ಸಂತೋಷವಾಗಿರಬೇಕು ಎಂಬುದಾಗಿ ಆತನ ಬಯಕೆ. ಯಾವುದಕ್ಕೂ ಚಿಂತೆ ಮಾಡಕ್ಕೆ ಹೋಗಬೇಡಿ, ದೇವರ ಆಶೀರ್ವಾದ ಮಾಡಲಿಕ್ಕಿದ್ದಾನೆ. ಈ ಹೊಸ ತಿಂಗಳಿನಲ್ಲಿ ದೇವರು ತನ್ನ ಆಶೀರ್ವಾದಗಳನ್ನು, ತನ್ನ ಕೃಪೆಯನ್ನು ಆತನ ಅನುಗ್ರಹ ಮಾಡಿಕೊಡಲಿ. ಇಸ್ರಾಯೇಲ್ ಜನಾಂಗವನ್ನ ಆತನು ಹೇಗೆ ಆ ಒಂದು ಹಾಲು ಜನ ಹರಿತಕ್ಕಂಥ ದೇಶಕ್ಕೆ ಆತನು ಸೇರಿಸಿ ಅವರನ್ನು ಸುಖವಾಗಿಟ್ಟನು, ಅದೇ ರೀತಿಯಲ್ಲಿ ಪರಲೋಕದ ದೇವರು ನನ್ನನ್ನು ನಿನ್ನನ್ನು ತಿರುಗಿ ಆ ಹಾಲು ಜನ ಹರಿತಕ್ಕಂಥ ಒಂದು ಆಶೀರ್ವಾದಕ್ಕೆ ನನ್ನನ್ನು ನೀನು ನಡೆಸ್ತಾನೆ. ನಾವು ನೀವು ಸುಖವಾಗಿರಬೇಕು, ನೆಮ್ಮದಿಯಿಂದಿರಬೇಕು, ಸಂತೋಷದಿಂದಿರಬೇಕು ಅನ್ನುವಂಥದ್ದು ಆತನ ಉದ್ದೇಶ. ದುಃಖದಲ್ಲಿರುವುದು ಆತನಿಗೆ ಇಷ್ಟ. God will change everything that you are going through. ನಿನ್ನ ಜೀವಿತದಲ್ಲಿ ಯಾವುದನ್ನು ನೀನು ಹಾದು ಹೋಗ್ತಾ ಇದೆಯೋ, ಯಾವ ನೋವಿನಲ್ಲಿ, ಯಾವ ಸಂಕಟದಲ್ಲಿ ನಿಂತಿಯೋ, ಎಲ್ಲವನ್ನೂ ದೇವರು ಬದಲಾಯಿಸ್ತಾನೆ. ಬಿಲೀವ್ ಇನ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನು ನಂಬುವುದಾದ್ರೆ ನಿಜವಾಗ್ಲೂ ಹೇಳ್ತೇನೆ, ಆ ದೇವರ ವಾಕ್ಯದ ಆಶೀರ್ವಾದ, ಆ ಸಂತೋಷ, ಆ ನೆಮ್ಮದಿ, ಆ ಆನಂದ, ಆ ಒಂದು ದೇವರ ಕೃಪಾ ಆಶೀರ್ವಾದ ನಿನ್ನ ಜೀವಿತದಲ್ಲಿ ಇರಬೇಕು. ಸೊ ಅದಕ್ಕೋಸ್ಕರ ನಾವು ದೇವರ ಸನ್ನಿಧಾನದಲ್ಲಿ ಇರಬೇಕು. ರಿಜಾಯ್ಸಿಂಗ್ ದ ಲಾರ್ಡ್. ಆಲ್ವೇಸ್ ಐ ಸೇ, ನಾನು ತಿರುಗಿ ನಿಮಗೆ ಹೇಳುತ್ತೇನೆ, ಕರ್ತನಲ್ಲಿ ಸಂತೋಷ. ಯಾಕೆ? ಕರ್ತನು ಎಲ್ಲದಕ್ಕೂ ಉತ್ತರವಾಗಿದೆ. ಆತನು ಉತ್ತರ ಕೊಡ್ತಕ್ಕಂಥ ದೇವರಾಗಿದ್ದಾನೆ. He is answer for all the things that we go through. ನಮ್ಮ ಜೀವಿತದಲ್ಲಿ ಹಾದು ಹೋಗ್ತಕ್ಕಂಥ ಎಲ್ಲ ಸಂಗತಿಗಳಿಗೆ ದೇವರು ಉತ್ತರವಾಗಿದ್ದಾನೆ ಅಂತ ಸತ್ಯವನ್ನು ಈ ಸಂದರ್ಭದಲ್ಲಿ ನಾವು ನೀವು ಗ್ರಹಿಕೆಗೆ ತಂದುಕೊಳ್ಬೇಕಾಗಿದೆ. ಸೊ ಈ ಒಂದು ಸಂದರ್ಭದಲ್ಲಿ ನನ್ನ ಆತ್ಮೀಯ ಒಂದು ಹೊಸ ತಿಂಗಳಿನಲ್ಲಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನನಗೆ ಗೊತ್ತು, ಅನೇಕರು ನಾವು ಬಹಳ ಕೆಲವೊಂದು ವಿಷಯಗಳಲ್ಲಿ ನಾವು ಬಹಳ ನೋವಿನಲ್ಲಿದ್ದೇವೆ, ಚಿಂತೆಯಲ್ಲಿದ್ದೇವೆ, ದುಃಖದಲ್ಲಿ ನಾವಿದ್ದೇವೆ. ಆದರೆ ದೇವರು ಹೇಳ್ತಾ ಇದ್ದಾನೆ, ದೇವರು ಆ ದುಃಖಕ್ಕೆ ಒಂದು ಕೊನೆಯನ್ನ ಆತನ ಹಾಡ್ತಾನೆ ಮತ್ತು ಆ ಕೊನೆಯನ್ನ ಹಾಡಿ ನಮಗೆ ಸಂತೋಷವನ್ನ ದೇವರು ಉಂಟು ಮಾಡುತ್ತಾನೆ ಅಂತ ಸತ್ಯವನ್ನ ದೇವರು ವಾಕ್ಯದ ಮೂಲಕ ನಾನು ನೀವುಗಳು ಕೇಳಿಸಿಕೊಂಡಿದ್ದೇವೆ. ಸೊ ದೇವರು ಆ ರೀತಿಯಲ್ಲಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡೋದು, ದೇವರು ತನ್ನ ಅದ್ಭುತವಾದ ಕೃಪೆಯನ್ನು, ಮಹಿಮೆಯನ್ನು ದೇವರು ತೋರ್ಪಡಿಸಲಿ. ದೇವರು ವಾಕ್ಯವನ್ನು ಆಶೀರ್ವಾದ ಮಾಡಲಿ. ನನ್ನ ಆತ್ಮೀಯ ಯಾವ ನೋವು ನಿಮ್ಮನ್ನು ಬಾಧಿಸ್ತಾ ಇದೆಯೋ, ಯಾವ ಚಿಂತೆ ನಿಮ್ಮನ್ನು ಕಾಡ್ತಾ ಇದೆಯೋ, ಕರ್ತನ ಸನ್ನಿಧಾನದಲ್ಲಿ ಆ ವಿಷಯದಲ್ಲಿ ದೇವರ ಮುಂದೆ ನಿಮ್ಮನ್ನ ನೀವು ತಗ್ಗಿಸಿಕೊಂಡವರಾಗಿ, ದೇವರೇ ನೀನು ಕ್ಷಮಿಸುವಂತವನಪ್ಪ, ಕಾಪಾಡುವಂತವನು, ರಕ್ಷಿಸುವಂತವನು ಅಪ್ಪ, ನಿನ್ನ ವಾಕ್ಯದ ಮೂಲಕ ನನ್ನ ಒಂದು ದುಃಖಕ್ಕೆ ಕೊನೆ ಇದೆ ಎಂಬುದಾಗಿ ನೀನು ಹೇಳಿದ್ದಿ. ಆ ಒಂದು ಕೊನೆ ಇವತ್ತಿಗೆ ಆಗಲಿ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿ ದೇವರು ಅದ್ಭುತ ಮಾಡ್ತಾರೆ.
ಸೊ ಈ ಒಂದು ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡೋಣ ಮತ್ತು ಈ ಒಂದು ಹೊಸ ತಿಂಗಳಿಗಾಗಿ ದೇವರಿಗೆ ನಾವು ಸ್ತೋತ್ರಗಳನ್ನು ಸಲ್ಲಿಸೋಣ ಮತ್ತು ಈ ತಿಂಗಳಲ್ಲಿ ದೇವರು ನಮ್ಮನ್ನ ಸಂತೋಷದಲ್ಲಿ ಸಂಭ್ರಮದಿಂದ ಆತ ನಡೆಸಲಿ. ನಮ್ಮೆಲ್ಲ ದುಃಖಗಳನ್ನ ದೇವರು ತೆಗೆದು ಹಾಕಲಿ. ಒಂದು 2 ತಿಂಗಳು ನಾವು ಏನು ಅನುಭವಿಸಿದೋ ಅದು ಯಾವುದು ನಮಗೆ ಬೇಕಾಗಿಲ್ಲ, ಮುಂದೆ ಅದು ನಮಗೆ ಬರೋದು ಬೇಡ. ಯಾಕಂದ್ರೆ ದೇವರು ತನ್ನ ಕೃಪೆಯನ್ನು ಆಶೀರ್ವಾದವನ್ನು ನಮಗೆ ಅನುಗ್ರಹಿಸಿಕೊಡಲಿ. ನಾವು ಆ ವಿಷಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡುವಂತವರಾಗಿರೋಣ. ಮತ್ತು ಈ ಒಂದು ಸಂದರ್ಭದಲ್ಲಿ ಕೆಲವು ಪ್ರಾರ್ಥನಾ ಮನವಿಗಳಿದೆ. ಕೆಲವರು ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ತಾ ಇದ್ದಾರೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಅವರು ನಮ್ಮನ್ನು ಕೇಳ್ಕೊಂಡಿದ್ದಾರೆ ಮತ್ತು ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಕೆಲವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತಕ್ಕಂಥ ಒಂದು ಜವಾಬ್ದಾರಿ ಕೂಡ ನಮ್ಮ ಮೇಲೆ ಇದೆ. ಸೊ ಕಾನಟ್ಟಿಯಿಂದ ಸೋದರ ಪುಂಡ್ಲಿಕ್ ಅವರು ಅವರ ಹುಟ್ಟುಹಬ್ಬ ಇದೆ ಇವತ್ತು. ಸೊ ಅವರು ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಅವರು ಕೇಳ್ಕೊಂಡಿದ್ದ ನಿಮಿತ್ತವಾಗಿ ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ದೇವರು ಅವರನ್ನು ಆಶೀರ್ವಾದ ಮಾಡಲಿ ಮತ್ತು ಕೃಪೆಯನ್ನು ತುಂಬಿಸಲಿ. ಮತ್ತು ಬೆಂಗಳೂರಲ್ಲಿ ಇವತ್ತು ಅಬ್ರಾಮ್ ಅಂಕಲ್ ಅವರ ಒಂದು ಹುಟ್ಟು ಹಬ್ಬ ಇದೆ. ಸೊ ಅವ್ರಿಗೋಸ್ಕರ ಕೂಡ ನಾವು ಪ್ರಾರ್ಥನೆ ಮಾಡೋಣ. ದೇವರು ಅಬ್ರಾಮ್ ಅಂಕಲ್ ಅವರನ್ನು ಆಶೀರ್ವಾದ ಮಾಡಲಿ ಮತ್ತು ಈ ದಿನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಡ್ತಿರ್ತಕ್ಕಂಥ ಪುಡ್ಲಿಕ್ಕೂ ಮತ್ತು ಅಬ್ರಾಮ್ ಅಂಕಲ್ ಅವರಿಗೂ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ತಿಳಿಸುವಂತನಾಗಿದ್ದರೆ ದೇವರು ಅವರನ್ನು ಆಶೀರ್ವಾದ ಮಾಡಲಿ. ತನ್ನ ಕೃಪೆ ಮಹಿಮೆಯನ್ನು ದೇವರು ತೋರ್ಪಡಿಸಿ ಆತ ನಡೆಸಲಿ. ಮತ್ತು ಅದೇ ರೀತಿಯಲ್ಲಿ ನಮ್ಮ ದೇಶಕ್ಕೋಸ್ಕರ ಮತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಎಲ್ಲ ನಮ್ಮ ರಾಜಕೀಯ ನಾಯಕರಿಗೋಸ್ಕರ, ಪ್ರಧಾನಮಂತ್ರಿ, ಮುಖ್ಯಮಂತ್ರಿಗಳಿಗೋಸ್ಕರ ಮತ್ತು ಎಲ್ಲ ಮಂತ್ರಿ ಮಂಡಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ದೇಶವನ್ನು ದೇವರು ಕಾಪಾಡಲಿ, ತನ್ನ ಕೃಪೆ ಮಹಿಮೆಯನ್ನು ದೇವರು ತೋರ್ಪಡಿಸಲಿ, ಆಶೀರ್ವಾದಗಳಿಂದ ದೇವರು ತುಂಬಿಸಿ ನಡೆಸಲಿ. ಸೊ ಈ ಎಲ್ಲ ವಿಷಯಗಳಿಗಾಗಿ ನಾವು ಕೊನೆಯದಾಗಿ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕಣ್ಣುಗಳನ್ನು ಮುಚ್ಚೋಣ. ಕರ್ತನು ತನ್ನ ಅದ್ಭುತವನ್ನು ಆಶೀರ್ವಾದವನ್ನು ನಮ್ಮೆಲ್ಲರಿಗೆ ಆತನ ಅನುಗ್ರಹ ಮಾಡಲಿ. ನನ್ನ ಆತ್ಮೀಯ ದಿನ ದೇವರ ವಾಕ್ಯವನ್ನು ಕೇಳಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಒಂದು ಸತ್ಯವನ್ನು ನಾನು ನಿಮಗೆ ತಿಳಿಸಿದ್ದೇನೆ. ನಿಮ್ಮ ದುಃಖಕ್ಕೆ ಒಂದು ಕೊನೆ ಇದೆ. ಆ ಕೊನೆ ಇವತ್ತೇ. ದೇವರು ನಿಮ್ಮ ಜೀವಿತದಲ್ಲಿ ಹೊಸದನ್ನು ಮಾಡಬೇಕೆಂಬುದಾಗಿ ಆತನು ಬಯಸಿದ್ದ. ನಿಮ್ಮ ಕಣ್ಣೀರನ್ನು ಒರೆಸಬೇಕೆಂಬುದಾಗಿ ಆತನು ಬಯಸಿದ್ದ. ನಿಮ್ಮ ದುಃಖವನ್ನ ತೆಗೆದು ಹಾಕಬೇಕೆಂಬುದಾಗಿ ಆತನು ಬಯಸಿದ್ದ. ಅನೇಕರು ಚಿಂತೆ ಮಾಡ್ತಾ ಇದ್ದೀರಿ. ಎಷ್ಟೋ ವಿಷಯಗಳು ನಿಮ್ಮನ್ನು ಬಾಧಿಸ್ತಾರೆ. ಎಷ್ಟೋ ವಿಷಯಗಳಲ್ಲಿ ಕಣ್ಣೀರಿನಲ್ಲಿದ್ದೀರಿ. ಎಷ್ಟೋ ವಿಷಯಗಳಲ್ಲಿ ನೀವು ದುಃಖದಲ್ಲಿದ್ದೀರಿ. ಸತ್ಯವಾಗ್ಲೂ ಹೇಳ್ತೀನಿ, ದೇವರು ನಿಮ್ಮನ್ನು ಬಿಡುಗಡೆ ಮಾಡುತ್ತಾರೆ. The Spirit of God will touch you and bless you and take away the things that you are going through. ನಿನ್ನ ಜೀವಿತದಲ್ಲಿ ಹಾದು ಹೋಗ್ತಕ್ಕಂಥ ಎಲ್ಲ ನೋವುಗಳಿಂದ ದೇವರು ನಿನಗೆ ಬಿಡುಗಡೆಯನ್ನು ತರುತ್ತಾರೆ. God is going to bless you. ಆತನನ್ನು ಆಶೀರ್ವಾದ ಮಾಡಲಿಕ್ಕಿಲ್ಲ. ಕರ್ತನ ಸನ್ನಿಧಾನದಲ್ಲಿ ನಿನ್ನ ನೋವು ಏನೆಂಬುದಾಗಿ ಅರಿಕೆ ಮಾಡು. ನಿನ್ನ ಕಷ್ಟ ಏನೆಂಬುದಾಗಿ ಅರಿಕೆ ಮಾಡು. ನಿನ್ನ ದುಃಖ ಏನೆಂಬುದಾಗಿ ಅರಿಕೆ ಮಾಡು. ಅನೇಕರು ಮಕ್ಕಳಿಗೋಸ್ಕರ ನೀವು ದುಃಖಿಸ್ತಾ ಇದ್ದೀರಿ. ದೇವರು ಅದ್ಭುತ ಮಾಡುತ್ತಾರೆ. God will bless them. ದೇವರು ಅವರನ್ನು ಆಶೀರ್ವಾದ ಮಾಡುತ್ತಾರೆ. ತನ್ನ ಕೃಪೆಯನ್ನು ಮಹಿಮೆಯನ್ನು ದೇವರು ತೋರ್ಪಡಿಸುವಂತವರಾಗಿದ್ದಾರೆ. ಅನೇಕರು ಹಣದ ವಿಷಯದಲ್ಲಿ ನೀವು ಚಿಂತೆ ಮಾಡ್ತಾ ಇದ್ದೀರಿ. ದೇವರು ಅದ್ಭುತಗಳನ್ನು ಮಾಡಲಿಕ್ಕಿದ್ದಾರೆ. He's going to bless you. ಆತನನ್ನು ಆಶೀರ್ವಾದ ಮಾಡಲಿಕ್ಕಿದ್ದಾರೆ. ಅನೇಕರು ಅನಾರೋಗ್ಯದಿಂದ, ಅಪ್ಪ ಈ ಒಂದು ರೋಗದಿಂದ ಹೇಗೆ ನಾನು ಬಿಡುಗಡೆ ಹೊಂದಿಕೊಳ್ಳಲಿ, ಈ ರೋಗಕ್ಕೆ ಯಾವಾಗ ಅಂತ್ಯ ಎಂಬುದಾಗಿ ನೀವು ಚಿಂತೆ ಮಾಡ್ತಾ ಇದ್ದೀರಿ. ಯೆಹೋವ ರಾಫ, ಆರೋಗ್ಯದಾಯಕನಾಗಿರ್ತಕ್ಕಂಥ ದೇವರು ನಿನ್ನನ್ನು ಮುಟ್ಟುವುದಕ್ಕೋಸ್ಕರ ಆತನು ಸಿದ್ಧನಾಗಿದ್ದಾನೆ. ನಿನ್ನನ್ನು ಮುಟ್ಟುತ್ತಾನೆ. ನಿನ್ನ ಜೀವಿತದಲ್ಲಿ ಆರೋಗ್ಯವನ್ನು ಬರ್ತದೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. He's going to touch you. ಆತನನ್ನು ಆಶೀರ್ವಾದ ಮಾಡಲಿಕ್ಕಿದ್ದಾನೆ. ಅನೇಕರು ನಿಮಗಿರುವ ಬಿಸಿನೆಸ್ ಗಳ ವಿಷಯದಲ್ಲಿ ನೀವು ಚಿಂತೆ ಮಾಡ್ತಾ ಇದ್ದೀರಿ. ಕರ್ತನು ನಿಮ್ಮನ್ನು ಮುಟ್ಟಿ ಆಶೀರ್ವಾದ ಮಾಡಲಿಕ್ಕಿದ್ದಾನೆ. ಅದ್ಭುತಗಳನ್ನು ಹೊಂದಿಕೊಂಡು ದೇವರ ಮಹಿಮೆಯನ್ನು ಕಾಣಲಿಕ್ಕಿದ್ದೀರಿ. ಎಷ್ಟೋ ಅದ್ಭುತಗಳನ್ನು ದೇವರು ಮಾಡುತ್ತಾ ಇದ್ದಾನೆ. He will do it. ಕೆಲಸದ ವಿಷಯದಲ್ಲಿ ನೀವು ಚಿಂತೆ ಮಾಡ್ತಾ ಇದ್ದೀರಿ. ಸಂಬಳದ ವಿಷಯದಲ್ಲಿ ಚಿಂತೆ ಮಾಡ್ತಾ ಇದ್ದೀರಿ. ಮುಂದಿನ ಜೀವಿತ ಹೇಗೆ ಎಂಬುದಾಗಿ ನೀವು ಚಿಂತೆ ಮಾಡ್ತಾ ಇದ್ದೀರಿ. ದೇವರು ಅದ್ಭುತ ಮಾಡ್ತಾನೆ. ಈ ವಿಷಯದಲ್ಲಿ ನಿಮಗೆ ದುಃಖವಿದೆ. ಆ ದುಃಖವನ್ನು ದೇವರು ಕೊನೆಗಾಣಿಸ್ತಾರೆ. From today on you have a new things in your life. ಈ ದಿನದಿಂದ ಹೊಸ ಸಂಗತಿಗಳನ್ನು ದೇವರು ನಿಮ್ಮ ಜೀವಿತದಲ್ಲಿ ಮಾಡೋದಕ್ಕೆ ಇಷ್ಟಪಡುವುದಾಗಿದೆ. Hallelujah Jesus. ಕರ್ತನೇ ಸ್ತೋತ್ರ ಕರ್ತನೆ. ನಿನ್ನ ಮಕ್ಕಳು ತಲೆಬಾಗಿರುವಾಗ ಅವರನ್ನು ಆಶೀರ್ವಾದ ಮಾಡು. ನಿನ್ನ ಅದ್ಭುತಗಳಿಂದ ಅವರನ್ನು ತುಂಬಿಸುವ. ಯಾರು ದುಃಖದಲ್ಲಿ, ನೋವಿನಲ್ಲಿ, ಸಂಕಟದಲ್ಲಿದ್ದಾರೋ ಒಂದು ದೊಡ್ಡ ಬಿಡುಗಡೆ ಅವರ ಜೀವಿತದಲ್ಲಿ ಉಂಟಾಗುವಂತೆ ಅದ್ಭುತ ಮಾಡಿಸುವ. ಎಲ್ಲ ಸಂಕಟಗಳಿಂದ ಒಂದು ದೊಡ್ಡ ಬಿಡುಗಡೆ ಉಂಟಾಗುವಂತೆ ಅದ್ಭುತ ಮಾಡಿಸುವ. ಅವರ ಕಣ್ಣೀರನ್ನು ಒರೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇನೆ. ಅವರ ಚಿಂತೆ ದುಃಖಗಳನ್ನು ದೂರ ಮಾಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತೇನೆ. ಅಪ್ಪ, ನಿನ್ನ ದುಃಖದ ದಿನಗಳು ಕೊನೆಗಾಣುವ ಎಂಬುದಾಗಿ ನಿನ್ನ ವಾಕ್ಯವನ್ನು ನೀನು ಹೇಳಿರುವ ಪ್ರಕಾರ ನಿನ್ನ ಪಾದದ ಬಳಿಯಲ್ಲಿ ನಾವು ಬರುತ್ತೇವೆ ಸ್ವಾಮಿ. ನಿನ್ನ ಪಾದಗಳನ್ನು ನಾವು ಹಿಡಿದುಕೊಳ್ಳುತ್ತೇವೆ. ಅನೇಕ ವಿಷಯಗಳು, ಅನೇಕ ಸಂಗತಿಗಳು ನಮ್ಮ ಜೀವಿತದಲ್ಲಿ ನಮ್ಮ ದುಃಖಕ್ಕೆ ಒಳಪಡಿಸಬೇಕಾಗ್ತಾನೆ. ಅಪ್ಪ, ಅದ್ಭುತ ಮಾಡಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. ಅಪ್ಪ, ಇಸ್ರಾಯೇಲ್ ಜನಾಂಗದವರನ್ನು 70 ವರ್ಷ ಅವರು ಆ ದೇಶದಲ್ಲಿದ್ದರೂ ಕೂಡ ಆ ಬಾಬಿಲೋನ್ ದೇಶದಿಂದ ಹೊರಗಡೆ ಕರೆದುಕೊಂಡು ಬಂದು ಸಂತೋಷವನ್ನು, ಸಂಭ್ರಮವನ್ನು ಉಂಟು ಮಾಡಬೇಕಾಗ್ತದೆ. ನಿನಗೆ ಜನ ಎಲ್ಲ ಸೇರಿಕೊಂಡು ನಿನ್ನ ಆರಾಧನೆ ಮಾಡಿ ಸ್ತುತಿ ಮಾಡಿರ್ತಕ್ಕಂಥ ರೀತಿಯಲ್ಲಿ ನಾವೆಲ್ಲರೂ ಸೇರಿಕೊಂಡು ನಿನ್ನ ಆರಾಧನೆ ಮಾಡಿ ಸ್ತುತಿ ಮಾಡುವಂತೆ ಅದ್ಭುತ ಮಾಡಿ ಎಂಬುದಾಗಿ ಬೇಡಿಕೊಳ್ಳುತ್ತೇವೆ. Bless all your people, O God.
ನೀನು ಎಲ್ಲ ಜನರನ್ನು ಮುಟ್ಟಿ ಆಶೀರ್ವಾದ ಮಾಡು, ಅವರ ಕಣ್ಣೀರಿನಿಂದ ಒರೆಸು, ಅವರ ದುಃಖಗಳನ್ನು ನೀನು ಪರಾಮರ್ಶಿಸುವುದು ದೊಡ್ಡ ಅದ್ಭುತ ಅವರ ಜೀವಿತದಲ್ಲಿ ಜರಗಲ್ಪಡಲಿ ಎಂದು ನಾವು ಬೇಡಿಕೊಳ್ಳುತ್ತೇವೆ. You bless your people, O God. ನಿನ್ನ ಜನರನ್ನು ಮುಟ್ಟಿ ಆಶೀರ್ವಾದ ಮಾಡು, ಅದ್ಭುತಗಳನ್ನು ತುಂಬಿಸು, ಮಹಿಮೆಯನ್ನು ತುಂಬಿಸು. ಕರ್ತನ ದಿನ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಪ್ರಿಯ ಮಕ್ಕಳಿಗೋಸ್ಕರ ಸ್ತೋತ್ರ ಸಲ್ಲಿಸ್ತೇನೆ. ಕರ್ತನ ಕೊಡ್ಲಿಕ್ಕೆ ನಿನ್ನ ಆಶೀರ್ವದಿಸು, ನಿನ್ನ ಕೃಪೆ ನಿನ್ನ ಆಶೀರ್ವಾದ ಆತನ ಮೇಲೆ ಇರಲಿ. ಆತನನ್ನು, ಆತನ ಕುಟುಂಬವನ್ನು, ತಂದೆ ತಾಯಿಗಳನ್ನು ಆಶೀರ್ವದಿಸಬೇಕೆಂದು ನಾವು ಬೇಡಿಕೊಡುತ್ತೇವೆ. ಬೆಂಗಳೂರಿರ್ತಕ್ಕಂಥ ಅಂಕಲ್ ಅವ್ರಿಗಾಗಿ ಪ್ರಾರ್ಥಿಸ್ತೇವೆ. ಅಬ್ರಾಮ್ ಅಂಕಲ್ ಅವ್ರನ್ನ ಆಶೀರ್ವಾದ ಮಾಡು. ದೇವರು ನಿಜವಾಗಲೂ ಅವರ ಆಶೀರ್ವಾದವಾಗಿ ನೀನು ಇಟ್ಟಿದ್ದ ಕರ್ತನ ಕಾಂತಿನಿಗೆ ಸ್ತೋತ್ರ. ಮಗನ ಜೀವಿತವನ್ನ ಕರ್ತನ ಅದ್ಭುತಗಳಿಂದಲೂ ಮಹಿಮೆಯಿಂದಲೂ ತುಂಬಿಸಿದ ಕರ್ತನದ ಕಾಂತಿನಿಗೆ ಸ್ತೋತ್ರ. ಎಷ್ಟೋ ವಿಧದಲ್ಲಿ ಆಶೀರ್ವಾದಗಳನ್ನು ಮಾಡಿ ನಡೆಸಿದ ಕರ್ತನದಕ್ಕಾಗಿ ನಾವು ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ನಿನ್ನ ಕೃಪಾ ಆಶೀರ್ವಾದ ಅವ್ರ ಮೇಲೆ ಇರಲಿ ನಾವು ಬೇಡಿಕೊಳ್ಳುತ್ತೇನೆ. ತಾಯಿ ಹತ್ತಂದಿನಿಂದ ಇಲ್ಲಿವರೆಗೂ ನಿನ್ನ ಕೃಪೆ ಅವ್ರು ನಡೆಸಿದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಮಗಳನ್ನ ಆಶೀರ್ವಾದ ಮಾಡು ಕರ್ತನೆ, ನಿನ್ನ ಮಗಳನ್ನ ಆಶೀರ್ವಾದ ಮಾಡು. ಅವರ ಹೃದಯದ ಎಲ್ಲ ಬಯಕೆಗಳನ್ನು, ಆಸೆ, ಆಕಾಂಕ್ಷೆ, ಇಷ್ಟಾರ್ಥಗಳನ್ನು ನಿನ್ನ ಪರಲೋಕದ ಪ್ರಭಾದೇಶ್ವರಿಗೆ ತಕ್ಕಾಗಿ ಆಶೀರ್ವಾದ ಮಾಡು ಎಂದು ಬೇಡಿಕೊಳ್ಳುತ್ತೇವೆ. ಹಾಗೆ ಮಾಡುತ್ತದಕ್ಕಾಗಿ ನಿನಗೆ ಸ್ತೋತ್ರ. ತಂದೆ ಆ ದೇವರೇ, ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ನಮ್ಮನ್ನು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇವೆ ನಮ್ಮ ಜೀವದ ತಂದೆಯೇ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ವಿಶ್ವಾಸದ ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಸಾಯುವ ಐಕ್ಯತೆ ಕೂಡಿ ಬಂದ ನಮ್ಮೆಲ್ಲರ ಸಂಗಡ, ಕಾರಣಾಂತರಗಳಿಂದ ಬಾಧಿತಕ್ಕಂಥ ಪ್ರಿಯ ಮಕ್ಕಳ ಸಂಗಡ ನಿತ್ಯವೂ ದಿನತಿರು ಮತ್ತು ನೆಲೆಯಾಗಿರಲಿ ಎಂಬುದಾಗಿ ಬೇಡುತ್ತೇವೆ ನಮ್ಮ ಜೀವದ ತಂದೆಯೇ. ಮತ್ತೆ ತಿರ್ಗಾ ಬೈಗಟ್ಟಿಂದ ಚಾರ್ಲ್ಸ್ ನಮ್ಮದು ಕೂಡ ಬರ್ತ್ಡೇ ಇದೆ. ಸೊ ಗಾಡ್ ಬ್ಲೆಸ್ ಹಿಮ್. ಅಂಡ್ ಈ ಒಂದು ಸಂದರ್ಭದಲ್ಲಿ ಆತನ ಹುಟ್ಟಹಬ್ಬಕ್ಕೂ ಕೂಡ ನಾವು ಶುಭಾಶಯಗಳನ್ನು ತಿಳಿಸ್ತೇವೆ. ದೇವರು ಪ್ರೇಮಗಳನ್ನು ಆಶೀರ್ವಾದ ಮಾಡಲಿ, ನನ್ನ ಕೃಪೆ ಮಹಿಮೆಯನ್ನು ದೇವರು ತುಂಬಿಸಿ ನಡೆಸ್ತೀವಿ. ಚಾರ್ಲ್ಸ್, ಹ್ಯಾಪಿ ಬರ್ತ್ಡೇ ಟು ಯು. ಗಾಡ್ ಬ್ಲೆಸ್.